Sincere greetings to one and all in the sweet and dear name of our Lord and our Savior Jesus Christ. ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅತಿ ಮಧುರವಾದ ಹಾಗೂ ಅತಿ ಪ್ರಿಯವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನನ್ನ ಶುಭಾಶಯಗಳು. In the goodness of the Lord, we are here on the third day of this camp, and I'm sure we are all being encouraged and edified in our Christian life. ದೇವರ ಆ ಒಂದು ಒಳ್ಳೆಯ ತನದಲ್ಲಿ ನಾವೆಲ್ಲರೂ ಕೂಡ ಈ ಯುವಜನ ಶಿಬಿರದ 3ನೇ ದಿವಸದಲ್ಲಿದ್ದೇವೆ. ನಾವೆಲ್ಲರೂ ಕೂಡ ಆ ವಾಕ್ಯಗಳ ಮೂಲಕವಾಗಿ ಆತನಿಂದ ಉತ್ತೇಜನವನ್ನ ಪ್ರೋತ್ಸಾಹವನ್ನ ನಾವು ಪಡೆದುಕೊಂಡವರಾಗಿ ಬೆಳೆಯುತ್ತಾ ಇದ್ದೇವೆ. The theme of our camp is the day of the Lord is near. ನಮ್ಮ ಈ ಒಂದು ಯುವಜನ ಶಿಬಿರದ ಮುಖ್ಯ ಗುರಿ ಯೆಹೋವನ ದಿನವು ಸಮೀಪಿಸಿತು. Reading from the book of Zephaniah, we have in chapter 1 and verse 7 this reference. ನಾವು ಜೆಫನ್ಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 7ನೇ ವಚನದಲ್ಲಿ ಈ ಒಂದು ವಾಕ್ಯ ಭಾಗವನ್ನು ಕಾಣುತ್ತೇವೆ. A small little prophecy with 3 chapters and 56 verses. ಹರಡುವಾಗ 3 ಅಧ್ಯಾಯಗಳು 56 ವಚನಗಳುಳ್ಳಂತಹ ಅತಿ ಚಿಕ್ಕ ಪ್ರವಾದನೆಯ ಪುಸ್ತಕ ಇದು. So much of truth is there in that chapters. ಆ ಅಧ್ಯಾಯಗಳಲ್ಲಿ ಅನೇಕ ಸತ್ಯಗಳು ಇವೆ. Whatever we are studying these days, ಈ ದಿವಸಗಳಲ್ಲಿ ನಾವೆಲ್ಲ ಏನೆಲ್ಲ ಕಲಿಯುತ್ತಾ ಇದ್ದೇವೆಯೋ is all based on Zephaniah. ಅವೆಲ್ಲವೂ ಕೂಡ ಜೆಫನ್ಯನ ಪ್ರವಾದನ ಗ್ರಂಥದ ಆಧಾರದಲ್ಲಿಯೇ ನಾವು ಕಲಿಯುತ್ತಿರುವಂತದ್ದು. It is there through that prophet God called his people to gather together to him. ಆ ಪ್ರವಾದಿಯ ಮೂಲಕವಾಗಿ ದೇವರು ತನ್ನ ಜನರನ್ನ ಒಟ್ಟಾಗಿ ಕೂಡಿ ಬರುವಂತೆ ಆಹ್ವಾನಿಸುತ್ತಿದ್ದನು. He gave the review of all program that God has in his mind. ದೇವರು ತನ್ನ ಮನಸ್ಸಿನಲ್ಲಿ ಹೊಂದಿರುವಂತ ಎಲ್ಲಾ ಕಾರ್ಯಕ್ರಮಗಳ ಆ ಪುನರಾವಲೋಕನೆಯನ್ನ ಕೊಡುತ್ತಾನೆ. And the purpose of God is that they should be regenerated, they must be born again. ದೇವರ ಒಂದು ಉದ್ದೇಶ ಅವರೆಲ್ಲರೂ ಕೂಡ ಅವರು ಪುನಃ ಹುಟ್ಟಿದವರಾಗಿರಬೇಕು, ಹೊಸದಾಗಿ ಹುಟ್ಟಿದವರಂತಾಗಬೇಕೆನ್ನುವುದೇ. Because the day of his return is near. ಯಾಕಂದ್ರೆ ಆತನ ಬರುಣದ ದಿನವು ಸಮೀಪವಾಯಿತು. So far in the 4 classes we have seen these 4 different topics. ನಾವು ಈ 4 ತರಗತಿಗಳಲ್ಲಿ 4 ವಿವಿಧ ತಲೆಬರಹವನ್ನ ನಾವು ಕಲಿತಿದ್ದೇವೆ. That it is a day of regathering. ಒಂದು ಆ ಪುನಃ ಒಟ್ಟುಗೂಡಿಸುವ ದಿವಸ. It's a day of review. ಎರಡನೇದಾಗಿ ಪುನರಾವರ್ತನೆಯ ಪುನರಾವಲೋಕನೆಯ ದಿವಸ. It's a day of regeneration. ಅದು ಹೊಸದಾಗಿ ಹುಟ್ಟುವಂತಹ ಪುನರ್ಜನ್ಮದ ದಿವಸ. And it's a day of his return. ಅದು ಆತನ ಬರುಣದ ದಿವಸ. And now for the class 5 I will request your attention to Psalm 118. ನಾನು ಈ 5ನೇ ತರಗತಿಗೋಸ್ಕರವಾಗಿ ನಿಮ್ಮ ಗಮನವನ್ನ ಕೀರ್ತನೆಗಳ ಪುಸ್ತಕ 118ನೇ ಕೀರ್ತನೆಗೆ ನಾನು ಸೆಳೆಯ ಬಯಸುತ್ತೇನೆ. Psalm 118, and we shall read verse 24. ನಾವು 118ನೇ ಕೀರ್ತನೆ ಅದರ 24ನೇ ವಚನವನ್ನ ಓದೋಣ. And the scripture says, "This is the day which the Lord has made, we will rejoice and be glad in it." ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. May the good Lord bless the reading of his holy word. ಕರ್ತರು ತಾನೇ ಆತನ ಪರಿಶುದ್ಧ ವಾಕ್ಯವನ್ನ ಓದುವುದಕ್ಕೆ ಆಶೀರ್ವಾದವನ್ನ ಕೂಡಿಸಲಿ. My dear children, listen very carefully. It's going to be a day of rejoicing for they who know the Lord as their Lord and Savior. ಪ್ರಿಯ ಮಕ್ಕಳೇ, ನನ್ನ ಗಮನವಿಟ್ಟು ಕೇಳಿರಿ. ಯಾರ್ಯಾರು ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನೆಂಬುದಾಗಿ ಅಂಗೀಕಾರ ಮಾಡಿಕೊಂಡಿರುತ್ತಾರೋ ಅವರಿಗೆ ಆ ದಿನವು ಸಂತೋಷದ ದಿವಸವಾಗಿರುತ್ತದೆ, ಉಲ್ಲಾಸದ ದಿವಸವಾಗಿರುತ್ತದೆ. Very often from childhood I had been singing this chorus. ನಾನು ಅನೇಕ ಸಾರಿ ನನ್ನ ಚಿಕ್ಕ ಪ್ರಾಯದಿಂದಲೂ ಕೂಡ ಈ ಒಂದು ಕೋರಸ್ ಅನ್ನು ನಾನು ಹಾಡುತ್ತಲೇ ಬರುತ್ತಿದ್ದೇನೆ. You go for any meeting, they will sing this song. ನೀವು ಯಾವುದೇ ಕೂಟಗಳಿಗೆ ಹೋಗಿರಿ, ಅಲ್ಲಿ ಈ ಹಾಡನ್ನ ಹಾಡುತ್ತಾರೆ. This is the day that the Lord has made, we will rejoice and be glad in it. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ಉಲ್ಲಾಸದಿಂದ ಆನಂದಿಸೋಣ ಎನ್ನುವಂತಹ ಹಾಡು. In Kannada they say like this. ಕನ್ನಡದಲ್ಲಿ ಈ ರೀತಿಯಲ್ಲಿ ಹೇಳುತ್ತಾರೆ, ಸಂತೋಷ ಉಕ್ಕುತೆ, ಸಂತೋಷ ಉಕ್ಕುತೆ, ಸಂತೋಷ ಉಕ್ಕೆ ಉಕ್ಕುತೆ, ಹಾಲೆಲೂಯ, ಯೇಸು ನನ್ನ ರಕ್ಷಕ, ನನ್ನ ಬಾಳ ರಕ್ಷಕ, ಸಂತೋಷ ಉಕ್ಕೆ ಉಕ್ಕುತೆ. But do we really have the joy of the Lord in us? ಆದ್ರೆ ನಿಜವಾಗಿಯೂ ಕೂಡ ನಮ್ಮಲ್ಲಿ ಆ ದೇವರ ಸಂತೋಷ ಇದೆಯಾ? What do we mean when psalmist says, "This is the day that the Lord has made, we will rejoice and be glad in it"? ಕೀರ್ತನೆಗಾರನು ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ಉಲ್ಲಾಸದಿಂದ ಆನಂದಿಸೋಣ ಎಂಬುದಾಗಿ ಆತನು ಈ ಮಾತನ್ನು ಹೇಳುವಾಗ ಅದರ ನಿಜವಾದಂತ ಅರ್ಥವೇನು? This morning if you pay attention to this class, you will know the secret of the joy of Christian. ನೀವು ಈ ಒಂದು ತರಗತಿಯನ್ನ ಗಮನವಿಟ್ಟು ಕೇಳಿಸಿಕೊಳ್ಳುತ್ತಾ ಹೋಗುವುದಾದರೆ ನೀವು ಒಬ್ಬ ಕ್ರಿಸ್ತನ ಉಲ್ಲಾಸ ಅಥವಾ ಕ್ರೈಸ್ತನ ಸಂತೋಷ ಏನೆಂಬುದನ್ನ ನೀವು ಕಂಡುಕೊಳ್ಳುವಿರಿ. So turn to Psalm 118 and I am reading from verse 1. 118ನೇ ಕೀರ್ತನೆಗೆ ತೆರೆಯಿರಿ, ಅದರಲ್ಲಿ ನಾನು ಮೊದಲನೇ ವಚನದಿಂದ ಓದುತ್ತೇನೆ. Because the psalmist is addressing 3
groups of people. ಕೀರ್ತನೆಗಾರನು 3 ಗುಂಪಿನ ಜನರನ್ನ ಆತನು ಉಲ್ಲೇಖಿಸಿ ಮಾತನಾಡುತ್ತಾನೆ. So please look into your Bible, because reading of the scripture is very important for us. ದೇವರ ವಾಕ್ಯವನ್ನ ನೀವು ಗಮನವಿಟ್ಟು ನೀವು ನೋಡಿರಿ. ದೇವರ ವಾಕ್ಯವನ್ನ ನೋಡುವಂತದ್ದು ಬಹಳ ಪ್ರಾಮುಖ್ಯವಾದ ಸಂಗತಿಯೇ. Oh, give thanks unto the Lord, for he is good, because his mercy endureth forever. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವು. Now in the next 3 verses he is addressing 3 groups. ಆ ಮುಂದಿನ ವಚನಗಳಲ್ಲಿ ಆತನ 3 ಗುಂಪಿನ ಜನರನ್ನ ಆತನು ಉಲ್ಲೇಖಿಸಿ ಪ್ರಬೋಧಿಸಿ ಮಾತನಾಡುತ್ತಾನೆ. Let Israel now say that his mercy endureth forever. ಇಸ್ರಾಯೇಲ್ಯರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. Let the house of Aaron now say that his mercy endureth forever. ಆರೋನನ ಮನೆತನದವರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. Let them that now fear the Lord say that his mercy endureth forever. ಯೆಹೋವನ ಭಕ್ತರು ಅಥವಾ ಯೆಹೋವನಿಗೆ ಭಯಪಡುವವರು ಹೇಳಲಿ, ಆತನ ಕೃಪೆಯು ಶಾಶ್ವತವೆಂದು. Bible says it is of the mercies of the Lord that we are not consumed. ದೇವರ ವಾಕ್ಯ ಹೇಳುತ್ತದೆ, ಆತನ ಕರುಣೆಯಿಂದಲೇ ನಾವು ಇನ್ನೂ ಕೂಡ ನಾಶವಾಗದೆ ಉಳಿದಿದ್ದೇವೆ ಎಂದು. Great is thy faithfulness, morning by morning new mercies I see. ಆ ನೋಡುವಾಗ ನಿನ್ನ ಕರುಣೆಯು ಅಪಾರವಾದದ್ದು, ಅನುದಿನವೂ ಹೊಸ ಹೊಸದಾಗಿ ತೋರುತ್ತದೆ. Notice from verse 5 onward. 5ನೇ ವಚನದ ಮುಂದಕ್ಕೆ ಗಮನಿಸಿರಿ. I called upon the Lord in distress. The Lord answered me and set me in a large place. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು. The Lord is on my side, I will not fear. What can man do unto me? ಯೆಹೋವನು ನನಗಿದ್ದಾನೆ, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡಾನು. The Lord taketh my part with them that help me. Therefore shall I see my desire upon them that hate me. ಯೆಹೋವನು ನನಗೆ ಇದ್ದಾನೆ, ಆತನು ನನಗೆ ಸಹಾಯಕನು, ನನ್ನ ವೈರಿಗಳಿಗಾಗುವ ಶಿಕ್ಷೆಯನ್ನು ನೋಡುವೆನು. It is better to trust in the Lord than to put confidence in man. ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. I hope you know that this is the center verse of the Bible. ನೀವೆಲ್ಲರೂ ಕೂಡ ತಿಳಿದಿದ್ದೀರೆಂಬುದಾಗಿ ನಾನು ಭಾವಿಸುತ್ತೇನೆ. ಇಡೀ ಸತ್ಯವೇದದಲ್ಲಿಯೇ ಮಧ್ಯದ ವಚನ ಯಾವುದಂದ್ರೆ ಇದೇ ವಚನ. Bible has 31,175 verses. ಆ ಸತ್ಯವೇದದೊಳಗ 31,171 ವಚನಗಳಿವೆ. And this is the center verse of the whole Bible. ಇಡೀ ಸತ್ಯವೇದಕ್ಕೆ ಇದೇ ಕೇಂದ್ರ ಅಥವಾ ಮಧ್ಯದ ವಚನ. And that says it is better to trust in the Lord than to put confidence in man. ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು ಎಂದು ಈ ವಾಕ್ಯ ಹೇಳುತ್ತದೆ. And when you read that verse here, ಈ ವಾಕ್ಯವನ್ನು ನೀವು ಅಲ್ಲಿ ಓದುವಾಗ that verse itself says the word Lord is in the center. ಅಲ್ಲಿ ಯೆಹೋವನನ್ನು ಅನ್ನುವಂಥದ್ದನ್ನು ನೀವು ಆ ವಾಕ್ಯ ನೋಡುವಾಗ ಆ ಯೆಹೋವನನ್ನು ಅನ್ನುವಂಥ ಪದವೇ ಕೇಂದ್ರವಾಗಿಯದೆ. Verse 9, it is better to trust in the Lord than to put confidence in princes. ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. All nations compass me about, but in the name of the Lord will I destroy them. ಜನಾಂಗದವರೆಲ್ಲ ನನ್ನನ್ನು ಸುತ್ತಿಕೊಂಡರು, ಯೆಹೋವನ ಹೆಸರಿನಿಂದ ಅವರನ್ನು ಸಂಹರಿಸುವೆನು. They compass me about, they compass me about, but in the name of the Lord I will destroy them. ಅವರು ಸುತ್ತಲೂ ನನ್ನನ್ನು ಮುತ್ತಿದರು, ಯೆಹೋವನ ಹೆಸರಿನಿಂದ ಅವರನ್ನು ಸಂಹರಿಸುವೆನು. They compass me about like bees, they are quenched as the fire of thorns, for in the name of the Lord I will destroy them. ಅವರು ಜೇನುನೊಣಗಳಂತೆ ನನ್ನನ್ನು ಕವಿದರು, ಮುಳ್ಳಿನ ಬೆಂಕಿಯಂತೆ ಕ್ಷಣದಲ್ಲಿ ಅಳಿದು ಹೋಗುವರು, ಯೆಹೋವನ ಹೆಸರಿನಿಂದ ಅವರನ್ನು ಸಂಹರಿಸುವೆನು. Thou hast thirst sore at me that I might fall, but the Lord helped me. ವೈರಿಯೇ ನನ್ನನ್ನು ಬೀಳನೂಕಿದಿ, ಆದ್ರೆ ಯೆಹೋವನು ನನಗೆ ಸಹಾಯ ಮಾಡಿದನು. The Lord is my strength and song, and is become my salvation. ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆಯುಂಟಾಯಿತು. The voice of rejoicing and salvation is in the tabernacle of the righteous. The right hand of the Lord doeth valiantly. ಉತ್ಸಾಹ ಧ್ವನಿಯು ಜಯಘೋಷವು ನೀತಿವಂತನ ಗುಡಾರಗಳಲ್ಲಿವೆ, ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. The right hand of the Lord is exalted. The right hand of the Lord doeth valiantly. ಯೆಹೋವನ ಬಲಗೈ ಉನ್ನತವಾಗಿದೆ, ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. I shall not die but live and declare the works of the Lord. ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನು. The Lord hath chastened me sore, but he hath not given me over unto death. ಯಾಹು ನನ್ನನ್ನು ಕಠಿಣವಾಗಿ ಶಿಕ್ಷಿಸಿದನು, ಮರಣಕ್ಕೆ ಒಪ್ಪಿಸಲಿಲ್ಲ. May the good Lord bless the reading of his holy word.
ದೇವರು ತಾರೆ ಆತನ ಪರಿಶುದ್ಧ ವಾಕ್ಯವನ್ನ ಓದುವುದಕ್ಕೆ ಆಶೀರ್ವಾದವನ್ನ ಕೂಡಿಸಲಿ. I know when we read scripture portion like this, it is not easy for us to understand immediately. ನಾವು ಈ ರೀತಿಯಾಗಿ ವಾಕ್ಯಗಳನ್ನ ಓದುವಾಗ ಅವುಗಳನ್ನ ತಕ್ಷಣವೇ ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ ಅನ್ನುವುದು ನನಗೆ ಗೊತ್ತದೆ. But this is a very, very important psalm. ಆದ್ರೆ ಇದು ಬಹಳ ಬಹಳ ಪ್ರಾಮುಖ್ಯವಾದಂತ ಒಂದು ಕೀರ್ತನೆ. It has very deep truths given for us. ಇದು ನಮಗೆ ಬಹಳ ಆಳವಾದ ಸತ್ಯಗಳನ್ನ ಒದಗಿಸುವಂತದ್ದಾಗಿದೆ. Only if we approach the Lord as the child Samuel was encouraged to approach, ಯಾವ ರೀತಿಯಲ್ಲಿ ಸಮುವೇಲನು ದೇವರನ್ನ ಆತನು ಸ್ಪಂದಿಸುವಂತೆ ಪ್ರೋತ್ಸಾಹಿಸಲ್ಪಟ್ಟನು, ಅದೇ ರೀತಿಯಾಗಿ ನಾವು ಕೂಡ ಕರ್ತನನ್ನ ಸ್ಪಂದಿಸುವುದಾದರೆ ನಮಗೆ ಅದು ಸಾಧ್ಯವಾಗುತ್ತದೆ. will we have privilege to hear the voice of God? ನಾವು ದೇವರ ಸ್ವರವನ್ನ ಕೇಳಿಸಿಕೊಳ್ಳುವಂತ ಸದಾವಕಾಶವನ್ನ ಹೊಂದಿದವರಾಗಿರುತ್ತೇವೆ. How did the Lord call Samuel? ಕರ್ತನು ಸಮುವೇಲನನ್ನ ಹೇಗೆ ಕರೆದನು? He called him by name. ಆತನ ಹೆಸರು ಹಿಡಿದು ಕರೆದನು. Samuel, Samuel. ಸಮುವೇಲನೇ, ಸಮುವೇಲನೇ. He was not understanding that. ಅವನು ಅದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. He went to Eli again and again. ಆತನು ಪುನಃ ಪುನಃ ಏಲಿಯ ಬಳಿಗೆ ಹೋಗುತ್ತಾನೆ. Master, did you call me? ಆಗ ಯಜಮಾನನ ನನ್ನನ್ನ ಕರೆದೆಯಾ? He said, no, I didn't call you. Go and sleep. ಇಲ್ಲ, ನಾನು ನನ್ನ ಕರೆಯಲಿಲ್ಲ, ಹೋಗಿ ಮಲಗಿಕೋ ಅಂದನು. Again, Samuel, Samuel. ಮತ್ತೆ ಸಮುವೇಲನೇ, ಸಮುವೇಲನೇ. Again he went to Eli. ಮತ್ತು ಆತನು ಏಲಿಯ ಬಳಿಗೆ ಹೋಗುತ್ತಾನೆ. Twice this happened. ಯಾವಾಗ ಏನು ನಡೆಯುತ್ತಾ ಇದೆ? Twice this happened. 2 ಸಾರಿ ಈ ರೀತಿಯಲ್ಲಿ ಆಯ್ತು. Twice this happened. 3ನೇ ಸಾರಿ ಈಗ ಆಯ್ತು. Fourth time again he went to Eli. 4ನೇ ಸಾರಿ ಪುನಃ ಆತನು ಏಲಿಯ ಬಳಿಗೆ ಹೋಗುತ್ತಾನೆ. Now, Eli understood that God is calling Samuel. ಆಗ ಏಲಿ ಅರ್ಥ ಮಾಡಿಕೊಳ್ಳುತ್ತಾನೆ, ಕರ್ತನು ಸಮುವೇಲನನ್ನ ಕರೆಯುತ್ತಾ ಇದ್ದಾನೆಂದು. So he told him like this. ಆಗ ಏಲಿ ಸಮುವೇಲನಿಗೆ ಹೀಗೆ ಹೇಳುತ್ತಾನೆ, next time when you hear the voice of God, ಮುಂದಿನ ಸಾರಿ ಈ ದೇವರ ಸ್ವರವನ್ನ ಕೇಳಿದಾಗ you say this sentence, ನೀನು ಈ ವಾಕ್ಯವನ್ನ ಹೇಳು, Lord, speak, for thy servant heareth. ಕರ್ತನೇ ಮಾತಾಡು, ನಿನ್ನ ಸೇವಕನು ಕೇಳಿಸಿಕೊಳ್ಳುತ್ತಿದ್ದಾನೆ. And then this small child Samuel started listening the voice of God. ಆಗ ಈ ಚಿಕ್ಕ ಬಾಲಕನಾಗಿದ್ದ ಸಮುವೇಲನು ದೇವರ ಸ್ವರವನ್ನ ಕೇಳಿಸಿಕೊಳ್ಳಲು ಪ್ರಾರಂಭಿಸಿದನು. I see so many Samuels are sitting here. ನಾನು ನೋಡುತ್ತೇನೆ, ಅನೇಕ ಸಮುವೇಲರುಗಳು ಇಲ್ಲಿ ಕುಳಿತಿರುವುದನ್ನು ನಾನು ನೋಡುತ್ತೇನೆ. And if you want to hear the voice of God, ನೀವು ದೇವರ ಸ್ವರವನ್ನು ಕೇಳಿಸಿಕೊಳ್ಳಬೇಕೆಂದರೆ we also have to say the same sentence. ನಾವು ಕೂಡ ಅದೇ ವಾಕ್ಯವನ್ನ ಹೇಳಬೇಕು. What do we have to say? ನಾವೇನು ಹೇಳಬೇಕು? What do we have to say? ನಾವೇನು ಹೇಳಬೇಕು? Say it after me. ನಾನು ಹೇಳಿದ ಹಾಗೆಯೇ ಹೇಳಿರಿ. Say it in English. ಇಂಗ್ಲಿಷ್ ನಲ್ಲಿ ಹೇಳಿರಿ. Lord, speak. Lord, speak. For thy servant heareth. For thy servant heareth. Will you all say it together in one voice? ನೀವು ಒಂದೇ ಸ್ವರದಲ್ಲಿ ಇದನ್ನು ಹೇಳುತ್ತೀರಾ? Lord, speak, for thy servant heareth. Lord, speak, thy servant heareth. You know why did I say that? ನಾನು ಯಾಕೆ ಅದನ್ನು ಹೇಳಿದೆ ಗೊತ್ತಾ? If I see some of your eyes are closing, ನಿಮ್ಮ ಕೆಲವರ ಕಣ್ಣುಗಳು ಮುಚ್ಚಿವೆ, I will lift up my right hand. ನಾನು ಬಲಗೈ ಎತ್ತುತ್ತೇನೆ. The moment you see my right hand up, ನೀವು ನನ್ನ ಬಲಗೈ ಮೇಲಕ್ಕೆತ್ತಿದ್ದನ್ನು ನೋಡಿದಾಗ what will you all say loudly? ನೀವು ಜೋರಾಗಿ ಏನು ಹೇಳಬೇಕು? Lord, speak, for thy servant heareth. Lord, speak, thy servant heareth ಎಂಬುದಾಗಿ ನೀವು ಹೇಳಬೇಕು. So if I lift up my right hand, ನಾನು ಬಲಗೈ ಎತ್ತಿದಾಗ I want to hear in one voice from everybody. ನಿಮ್ಮೆಲ್ಲರಿಂದಲೂ ಕೂಡ ಒಂದೇ ಸ್ವರ ನಾನು ಕೇಳಿಸಿಕೊಳ್ಳಬೇಕು. Is it clear? ಸ್ಪಷ್ಟವಾಯಿತಾ? I think not many of you are opening your mouth. I want everybody to say it. ನಿಮ್ಮಲ್ಲಿ ಕೆಲವರು ಬಾಯಿ ತೆರೆಯುತ್ತಾ ಇಲ್ಲ, ಎಲ್ಲರೂ ಬಾಯಿ ತೆರೆದು ಹೇಳಿರಿ. May the good Lord speak to us. ಒಳ್ಳೆಯ ಕರ್ತನ ನಮ್ಮೊಂದಿಗೆ ಮಾತನಾಡಲಿ. I said this is a very rich psalm. ನಾನು ಹೇಳಿದೆ ಇದು ಬಹಳ ಶ್ರೀಮಂತಿಕೆಯುಳ್ಳ ಒಂದು ಕೀರ್ತನೆ ಎಂದು. And this is a very important psalm. ಇದು ಸಂಪತ್ಭರಿತವಾದ ಹಾಗೂ ಬಹಳ ಪ್ರಾಮುಖ್ಯವಾದ ಒಂದು ಕೀರ್ತನೆ. Because it speaks to us about the joy in our life. ಯಾಕಂದ್ರೆ ಇದು ನಮ್ಮ ಜೀವಿತದಲ್ಲಿ ಇರುವ ಉಲ್ಲಾಸದ ಕುರಿತಾಗಿ ಮಾತನಾಡುತ್ತದೆ. You look at the lives of people, ನೀವು ಜನರ ಜೀವಿತವನ್ನು ನೋಡಿರಿ, they have no joy and happiness. ಅವರಲ್ಲಿ ಸಂತೋಷ ಉಲ್ಲಾಸ ಇಲ್ಲ. So many problems in their life. ಅವರ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಇವೆ. But Christian life and Christian joy is very different. ಆದ್ರೆ ಕ್ರೈಸ್ತ ಜೀವನ ಹಾಗೂ ಕ್ರೈಸ್ತ ಸಂತೋಷ ಅದು ಬಹಳ ವ್ಯತ್ಯಾಸವುಳ್ಳದ್ದು. How can this become real joy for your life and my life? ಇದು ನಿಮ್ಮ ಜೀವನಕ್ಕೆ ಮತ್ತು ನನ್ನ ಜೀವನಕ್ಕೆ ಹೇಗೆ ನಿಜವಾದ ಸಂತೋಷವಾಗಲಿಕ್ಕೆ ಸಾಧ್ಯ? This is very important psalm because I see it
being applied to the life and ministry of the Lord Jesus Christ. ಈ ಒಂದು ಕೀರ್ತನೆಯು ಬಹಳ ಪ್ರಾಮುಖ್ಯವಾದಂತ ಕೀರ್ತನೆ. ಯಾಕಂದ್ರೆ ಈ ಕೀರ್ತನೆಯಲ್ಲಿ ಕಂಡು ಬರುವಂತ ಸತ್ಯಾಂಶಗಳು ಕರ್ತನಾಗಿರುವ ಯೇಸು ಕ್ರಿಸ್ತನ ಜೀವಿತ ಹಾಗೂ ಸೇವೆಯಲ್ಲಿಯೂ ಕೂಡ ಅಳವಡಿಸಿಕೊಳ್ಳಲ್ಪಟ್ಟಂತ ಸತ್ಯಾಂಶಗಳಾಗಿದ್ದವು. Now this is a batch of 6 psalms together. ಇದು ನೋಡುವಾಗ 6 ಕೀರ್ತನೆಗಳ ಒಂದು ಗೊಂಚಲು ಇದಾಗಿದೆ. Psalm 113, 114, 115, 116, 117 and 118. 113ನೇ ಕೀರ್ತನೆ, 114ನೇ ಕೀರ್ತನೆ, 115ನೇ ಕೀರ್ತನೆ, 116ನೇ ಕೀರ್ತನೆ, 117ನೇ ಕೀರ್ತನೆ ಮತ್ತು 118ನೇ ಕೀರ್ತನೆ. These psalms from 113 to 118 are very important in the life of a Jew. 113ನೇ ಕೀರ್ತನೆಯಿಂದ 118ನೇವರೆಗಿರುವಂತ ಈ ಕೀರ್ತನೆಗಳು ಯಹೂದ್ಯರ ಜೀವಿತದಲ್ಲಿ ಅತಿ ಪ್ರಾಮುಖ್ಯವಾದಂತ ಕೀರ್ತನೆಗಳಾಗಿವೆ. Because these Jewish people, they used to sing these psalms, that is 113 to 118, during 3 feasts. ಈ ಯಹೂದ್ಯರು ಅವರು ತಮ್ಮ 3 ವಿಶೇಷವಾದ ಹಬ್ಬಗಳ ಕಾಲದಲ್ಲಿ 113ರಿಂದ 118ನವರೆಗಿನ ಈ ಕೀರ್ತನೆಗಳನ್ನ ಹಾಡಾಗಿ ಹಾಡುತ್ತಿದ್ದರು. I hope you know that these feasts are given to the people of Israel, about which we read in Leviticus chapter 23. ನಾವು ಈ ಹಬ್ಬಗಳು ಇಸ್ರಾಯೇಲರಿಗೆ ಕೊಡಲ್ಪಟ್ಟಂತಹ ಹಬ್ಬಗಳು. ಇವುಗಳನ್ನ ನಾವು ಯಾಜಕ ಕಾಂಡ 20ನೇ ಅಧ್ಯಾಯದಲ್ಲಿ 23ನೇ ಅಧ್ಯಾಯದಲ್ಲಿ ನಾವು ಇವುಗಳ ಬಗ್ಗೆ ಓದುತ್ತೇವೆ. So later on you can study Leviticus 23 and you will find 7 feasts of Jehovah are mentioned there. ನಂತರದ ಸಮಯಗಳಲ್ಲಿಯೇ ನೀವು ಆ ಪುಸ್ತಕವನ್ನ 23ನೇ ಅಧ್ಯಾಯವನ್ನ ನೀವು ಓದಿಕೊಳ್ಳಬಹುದು. ಆ ಅಧ್ಯಾಯದಲ್ಲಿ ದೇವರು ಇಸ್ರಾಯೇಲರಿಗೆ ಕೊಟ್ಟಂತ 7 ಹಬ್ಬಗಳ ಕುರಿತಾಗಿ ನಾವು ನೋಡುತ್ತೇವೆ. And these 3 feasts are very important for Israel. ಈ 3 ಹಬ್ಬಗಳು ಇಸ್ರಾಯೇಲರಿಗೆ ಬಹಳ ಪ್ರಾಮುಖ್ಯವಾದ ಹಬ್ಬಗಳು. And they used to sing these psalms 113 to 118 during these 3 feasts important. ಈ ಇಸ್ರಾಯೇಲ್ಯರು ಈ 3 ಹಬ್ಬಗಳ ಸಮಯದಲ್ಲಿಯೇ 113ರಿಂದ 118ರವರೆಗಿನ ಈ ಕೀರ್ತನೆಗಳನ್ನ ಅವರು ಆಡುತ್ತಲೇ ಇರುತ್ತಿದ್ದರು. That's why these psalms are known as Great Hallel or Hallel. ಆದ್ದರಿಂದ ಇದನ್ನ ಆ ಕೀರ್ತನೆಗಳಲ್ಲಿಯೇ ಹಲೇಲ್ ಎಂಬುದಾಗಿ ಕರೆಯುತ್ತಾರೆ. Which means praise or hallelujah psalms. ಅದರ ಅರ್ಥ ಸ್ತೋತ್ರ ಅಥವಾ ಹಲ್ಲೆಲೂಯಾ ಹಾಡುಗಳು ಎಂದು ಹೇಳುತ್ತಾರೆ. But now when you turn to Matthew's Gospel chapter 26, ನೀವು ಮತ್ತಾಯನ ಬರೆಸುವಾರ್ತೆ 26ನೇ ಅಧ್ಯಾಯಕ್ಕೆ ತೆರೆದಾಗ let us read verse 30. ಅದರಲ್ಲಿ 30ನೇ ವಚನವನ್ನ ಓದೋಣ. Matthew's Gospel chapter 26 and verse 30. ಮತ್ತಾಯನ ಬರೆಸುವಾರ್ತೆ 26ನೇ ಅಧ್ಯಾಯ 30ನೇ ವಚನ. And we read here, and when they had sung an hymn, they went out into the Mount of Olives. ಬಳಿಕ ಅವರು ಕೀರ್ತನೆಯನ್ನು ಹಾಡಿ ಎಣ್ಣೆಯ ಮರಗಳ ಗುಡ್ಡಕ್ಕೆ ಹೊರಟು ಹೋದರು. This is spoken about the Lord Jesus Christ. ಇದು ಕರ್ತನಾಗಿರುವ ಯೇಸು ಕ್ರಿಸ್ತನ ಕುರಿತಾಗಿ ಮಾತನಾಡಲ್ಪಟ್ಟಿದೆ. And for the first time in the Bible, we have a record that the Lord Jesus Christ sang the psalm. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ಈ ಹಾಡನ್ನ ಹಾಡಿದನು ಅನ್ನುವುದಕ್ಕೆ ಮೊದಲೆಯ ದಾಖಲೆ ಈ ವಾಕ್ಯ ಭಾಗದಲ್ಲಿ ಕಂಡು ಬರುತ್ತದೆ. This is the only reference we have in the Bible where we read Lord Jesus Christ was singing. ಕರ್ತನಾಗಿರುವ ಯೇಸು ಕ್ರಿಸ್ತನು ಕೂಡ ಹಾಡನ್ನ ಹಾಡುತ್ತಾ ಇದ್ದಾನೆ ಅನ್ನೋದಕ್ಕೆ ನಮ್ಮ ಸತ್ಯವೇದದಲ್ಲಿ ಕಾಣುವಂತಹ ಒಂದೇ ಒಂದು ವಾಕ್ಯ ಭಾಗವು ಇದಾಗಿದೆ. And to know the importance of this, you can read it in our prophecy that we are studying from Zephaniah chapter 3 and verse 17. ಇದರ ಒಂದು ಪ್ರಾಮುಖ್ಯತೆಯನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾದರೆ ಚೆಫನ್ಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 17ನೇ ವಚನವನ್ನ ನೀವು ನೋಡಬೇಕು. There we read, in that day it shall be said to Jerusalem, fear thou not, and to Zion, let not thine hands be slack. The Lord thy God in the midst of thee is mighty. He will save. He will rejoice over thee with joy. He will rest in his love. He will joy over thee with singing. ನೋಡುವಾಗ ವಾಕ್ಯ ಹೀಗೆ ಹೇಳುತ್ತದೆ, ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವನು, ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು,
ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿ ಗೈಯುವನ್ನು ಎಂದು ಹೇಳೋಣವಾಗುವುದು. So we have a reference of Jehovah God singing over his people. ಇಲ್ಲಿ ಯೆಹೋವನು ತನ್ನ ಜನರ ಬಗ್ಗೆ ಹಾಡನ್ನ ಹಾಡುವುದರ ಉಲ್ಲೇಖವನ್ನು ನಾವು ಈ ವಾಕ್ಯದಲ್ಲಿ ಕಾಣುತ್ತೇವೆ. And so we have reference of the Son of Jehovah, the Lord Jesus, singing in Matthew's Gospel, chapter 26 and verse 30. ಹಾಗೆಯೇ ಯೆಹೋವನ ಕುಮಾರನಾದ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಕೂಡ ಮತ್ತಾಯನ ಸುವಾರ್ತೆ 26ನೇ 30ನೇ ವಚನದಲ್ಲಿಯೂ ಕೂಡ ಆತನು ಕೀರ್ತನೆಯನ್ನ ಹಾಡುವುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ಕಾಣುತ್ತೇವೆ. Now when you read Matthew 26:30, ನಾವು ಮತ್ತಾಯನ ಸುವಾರ್ತೆ 26ನೇ 30ನೇ ವಚನವನ್ನು ಓದಿದಾಗ we read like this, ನಾವು ಹೀಗೆ ನೋಡುತ್ತೇವೆ. and when they had sung an hymn, they went out into the Mount of Olives. ಅವರು ಈ ಕೀರ್ತನೆಯನ್ನ ಹಾಡಿದ ನಂತರ ಎಂಡೆಯ ಮರಗಳ ಗುಡ್ಡಕ್ಕೆ ಹೊರಟು ಹೋದರು. I have 5 questions to that verse. ಆ ವಾಕ್ಯಕ್ಕೆ 5 ಪ್ರಶ್ನೆಗಳಿವೆ. Number 1, who is singing? ಮೊದಲನೇದಾಗಿ ಯಾರು ಹಾಡನ್ನ ಹಾಡುತ್ತಿದ್ದಾರೆ? Number 2, with whom he is singing? ಎರಡನೇದಾಗಿ ಯಾರೊಂದಿಗೆ ಆತನು ಹಾಡನ್ನ ಹಾಡುತ್ತಿದ್ದಾನೆ? Number 3, when is he singing? ಮೂರನೇದಾಗಿ ಆತನು ಯಾವಾಗ ಆ ಹಾಡನ್ನ ಹಾಡುತ್ತಿದ್ದಾನೆ? Number 4, where he is singing? ನಾಲ್ಕನೇದಾಗಿ ಆತನು ಎಲ್ಲಿ ಈ ಹಾಡನ್ನ ಹಾಡುತ್ತಿದ್ದಾನೆ? How important these questions are. ಈ ಪ್ರಶ್ನೆಗಳು ಎಷ್ಟು ಪ್ರಾಮುಖ್ಯವಾದವುಗಳು. Who is singing? ಯಾರು ಹಾಡುತ್ತಿದ್ದಾರೆ? With whom he is singing? ಯಾರೊಂದಿಗೆ ಹಾಡುತ್ತಿದ್ದಾನೆ? When he is singing? ಯಾವಾಗ ಹಾಡುತ್ತಿದ್ದಾನೆ? Where he is singing? ಎಲ್ಲಿ ಹಾಡುತ್ತಿದ್ದಾನೆ? And why is he singing? ಮತ್ತು ಯಾಕೆ ಆತನು ಈ ಹಾಡನ್ನು ಹಾಡುತ್ತಿದ್ದಾನೆ? Just one verse and you can ask 5 questions to this. ಒಂದೇ ಒಂದು ವಾಕ್ಯ ಭಾಗ, ಆ ಒಂದೇ ವಾಕ್ಯ ಭಾಗಕ್ಕೆ 5 ಪ್ರಶ್ನೆಗಳನ್ನು ಕೇಳಬಹುದು. And that verse will give us reply there itself. ಆ ವಾಕ್ಯವು ನಮಗೆ ಅಲ್ಲಿಯೇ ಉತ್ತರವನ್ನು ಒದಗಿಸುತ್ತದೆ. Who is singing? ಯಾರು ಹಾಡುತ್ತಿದ್ದಾರೆ? The Lord Jesus himself is singing. ಕರ್ತನಾಗಿರುವ ಯೇಸು ಕ್ರಿಸ್ತನು ತಾನೇ ಹಾಡುತ್ತಿದ್ದಾನೆ. With whom he is singing? ಯಾರೊಂದಿಗೆ ಆತನು ಹಾಡುತ್ತಿದ್ದಾನೆ? He is singing with his disciples. ಆತನು ತನ್ನ ಶಿಷ್ಯರೊಂದಿಗೆ ಹಾಡುತ್ತಿದ್ದಾನೆ. Where he is singing? ಎಲ್ಲಿ ಆತನು ಹಾಡುತ್ತಿದ್ದಾನೆ? When he is singing? ಯಾವಾಗ ಹಾಡುತ್ತಿದ್ದಾನೆ? When you think of that singing occasion, he was going to the Mount of Calvary. ಆತನು ಈ ಹಾಡನ್ನು ಹಾಡುವಂತಹ ಆ ಒಂದು ಸಂದರ್ಭವನ್ನು ನಾವು ನೋಡುವುದಾದರೆ ಆತನು ಕಲ್ವಾರಿ ಗುಡ್ಡದ ಕಡೆಗೆ ಹೋಗುತ್ತಿದ್ದಾನೆ. Where he is singing? ಆತ ಎಲ್ಲಿ ಹಾಡುತ್ತಿದ್ದಾನೆ? He is singing on the Mount of Olives. ಆತನು ಎಂಡೆಯ ಮರಗಳ ಗುಡ್ಡದಲ್ಲಿ ಹಾಡುತ್ತಿದ್ದಾನೆ. Each of these replies are very important. ಪ್ರತಿಯೊಂದು ಉತ್ತರಗಳು ಕೂಡ ಪ್ರತ್ಯುತ್ತರಗಳು ಕೂಡ ಬಹಳ ಪ್ರಾಮುಖ್ಯವಾದವುಗಳು. And there is a good subject that we can study about singing itself. ನಾವು ಹಾಡುವುದರ ಕುರಿತಾಗಿಯೇ ಒಂದು ವಿಷಯವಾಗಿ ನಾವು ಕಲಿಯಬಹುದು. Whenever we come in the gathering of the saints, ನಾವು ದೇವ ಜನರ ಅನ್ಯೋನ್ಯತೆಯಲ್ಲಿ ಯಾವಾಗೆಲ್ಲ ಸೇರಿ ಬರುತ್ತೇವೆಯೋ songs really have a great importance. ಕೀರ್ತನೆ ಅಥವಾ ಕೀರ್ತನೆಗಳು ಹಾಡುವುದು ಬಹಳ ಪ್ರಾಮುಖ್ಯವಾದಂತ ಸ್ಥಾನವನ್ನು ಹೊಂದಿರುತ್ತವೆ. Because the Lord himself sang. ಯಾಕಂದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತನು ತಾನೇ ಹಾಡಿದನು. The disciples sang. ಶಿಷ್ಯರು ಹಾಡಿದರು. They sang with the Lord Jesus Christ. ಆ ಶಿಷ್ಯರು ಕರ್ತನಾಗಿರುವ ಯೇಸು ಕ್ರಿಸ್ತನೊಂದಿಗೆ ಹಾಡಿದರು. They sang in spite of the cross before him. ಆತನ ಮುಂದೆ ಶಿಲುಬೆಯ ಇದ್ದರೂ ಕೂಡ ಆತನು ಅವರೊಂದಿಗೆ ಅವರು ಕೂಡ ಆತನೊಂದಿಗೆ ಹಾಡಿದರು. The place is also very important. They sang on the Mount of Olives. ಅವರ ಹಾಡಿದಂತ ಸ್ಥಳವು ಕೂಡ ಬಹಳ ಪ್ರಾಮುಖ್ಯವಾದದ್ದೇ. ಅವರು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಹಾಡಿದರು. So when you and I come to the gathering of the saints, ನಾವುಗಳು ದೇವಜನರ ಆ ಒಂದು ಅನ್ಯೋನ್ಯತೆಯಲ್ಲಿ ಸೇರಿ ಬಂದಾಗ, though it is not my subject now, ಅದು ಈಗ ನನ್ನ ವಿಷಯವಲ್ಲದಿದ್ದರೂ, but let me tell you a passing comment as we go ahead. ನಾವು ಮುಂದಕ್ಕೆ ಹೋಗುವಾಗ ನಾನು ಆ ಒಂದು ವಿಷಯವನ್ನು ಮಾತ್ರ ನಿಮಗೆ ಕಿವಿಗೆ ಹಾಕಿ ಮುಂದಕ್ಕೆ ಹೋಗುತ್ತೇನೆ. When you go to the local assembly, ನೀವು ಸ್ಥಳೀಯ ಸಭೆಗೆ ಹೋದಾಗ go there before time. ಸಮಯಕ್ಕೆ ಮುಂಚೆಯೇ ಹೋಗಿರಿ. Because singing in the assembly is very important. ಯಾಕಂದ್ರೆ ಅಸೆಂಬ್ಲಿಯಲ್ಲಿ ಅಥವಾ ಸಭೆಯಲ್ಲಿ ಹಾಡನ್ನ ಹಾಡುವುದು ಬಹಳ ಪ್ರಾಮುಖ್ಯವಾದದ್ದು. Some are not able to come and partake of this great time of worship before God. ಕೆಲವರು ನೋಡುವಾಗ ದೇವರ ಮುಂದೆ ಬಂದು ಆರಾಧನೆ ಮಾಡುವಂತಹ ಅತ್ಯುನ್ನತವಾದಂತಹ ಅವಕಾಶಕ್ಕೆ ಅವರು ಬರುವುದಿಲ್ಲ. They think singing is started now, we'll walk slowly, let them finish singing and we'll go for worship. ಅವರು ಹಾಡನ್ನು ಹಾಡುತ್ತಾ ಇದ್ದಾರೆ, ಹಾಡು ಪ್ರಾರಂಭವಾಗಿದೆ, ಹಾಡಲಿ, ಆ ಹಾಡನ್ನ ಮುಗಿಯಲಿ, ಹಾಡು ಮುಗಿಯುವುದರೊಳಗಾಗಿ ನಾನು ಹೋಗಿ ಸೇರಿಕೊಳ್ಳುತ್ತೇನೆ ಎಂಬುದಾಗಿ ನಿಧಾನವಾಗಿ ಹೋಗೋಣ ಅಂದುಕೊಳ್ಳುತ್ತಾರೆ. There are so many wrong practices that have come and made the believers so casual in their approach to God. ಇವತ್ತು ನೋಡುವಾಗ ಅನೇಕ ವಿಶ್ವಾಸಿಗಳಿಗೆ ಅವರು ದೇವರ ಕುರಿತಾಗಿದ್ದ ಅವರ ಒಂದು ಸ್ಪಂದನದಲ್ಲಿ ಅವರನ್ನು ಬಹಳವಾಗಿ ಸೋಮಾರಿಗಳಾಗಿಯೂ ಅವರು ವಾಕ್ಯಕ್ಕೆ ವಿರುದ್ಧವಾದಂತ ರೀತಿಯಲ್ಲಿ ಹೋಗುವಂತೆ ಅನೇಕ ಸಂಗತಿಗಳು ಪ್ರೇರೇಪಿಸುತ್ತಾ ಇವೆ. And especially when I see some young men singing
and praising God. ಇಲ್ಲಿ ಕೆಲ ಯವನಸ್ಥರು ಹಾಡುಗಳನ್ನ ಹಾಡು ದೇವರಿಗೆ ಸ್ತೋತ್ರ ಮಾಡುವುದನ್ನ ನಾನು ನೋಡುವಾಗ I have a word of advice for them. ನಾನು ಅವರಿಗೆ ಒಂದು ಸಲಹೆಯನ್ನು ಕೊಡುತ್ತೇನೆ. You have to be very careful with the musical instruments. ನೀವು ಈ ಒಂದು ಸಂಗೀತ ವಾದ್ಯಗಳೊಂದಿಗೆ ಬಹಳ ಎಚ್ಚರವಾಗಿರಬೇಕು. The Lord is longing to listen the melody from our heart. ಕರ್ತನು ಯಾವಾಗಲೂ ಕೂಡ ನಮ್ಮ ಹೃದಯದಿಂದ ಬರುವಂತಹ ಆ ಒಂದು ಹೃದಯದ ಸಂಗೀತವನ್ನ ಕೇಳಿಸಿಕೊಳ್ಳಲು ಇಷ್ಟಪಡುತ್ತಾನೆ. Music can easily carry us away from the truth of God's word. ಈ ಒಂದು ಸಂಗೀತ ವಾದ್ಯಗಳು ನಮ್ಮನ್ನ ದೇವರ ವಾಕ್ಯದ ಸತ್ಯದಿಂದ ಬಹಳ ಸುಲಭವಾಗಿ ನಮ್ಮನ್ನ ದೂರ ಮಾಡುತ್ತವೆ. There is a very good verse you can underline in your Bible. ನಿಮ್ಮ ಸತ್ಯವೇದದಲ್ಲಿ ಒಂದು ಸುಂದರವಾದ ವಾಕ್ಯವಿದೆ, ಅದನ್ನು ನೀವು ಆ ಗೆರೆ ಹಾಕಿಕೊಳ್ಳಬಹುದು. Even when you read Psalm 92 and verse 3, 92ನೇ ಕೀರ್ತನೆ 3ನೇ ವಚನವನ್ನು ಓದುವಾಗಲೂ notice what is written there about the instruments. ಅಲ್ಲಿ ಈ ಒಂದು ಸಂಗೀತ ವಾದ್ಯಗಳ ಬಗ್ಗೆ ಏನು ಬರೆಯಲ್ಪಟ್ಟಿದೆ ನೋಡಿರಿ. Upon an instrument of 10 strings and upon the psaltery, upon the harp, now underline, with a solemn sound. ವೀಣಾ ಸ್ವರ ಮಂಡಲಗಳಿಂದಲೂ ಕಿನ್ನರಿಯ ಘನಸ್ವರದಿಂದಲೂ ಹೊತ್ತಾರೆಯಲ್ಲಿ ನಿನ್ನ ಪ್ರೇಮವನ್ನು ರಾತ್ರಿಯಲ್ಲಿನ ಸತ್ಯತೆಯನ್ನು ವರ್ಣಿಸುವುದು ಉಚಿತವಾಗಿದೆ. That word is not there. Upon the harp with a solemn sound, with a holy sound, with a serious sound. No. Wow. That's a very important verse. ಬಹಳ ಪ್ರಾಮುಖ್ಯವಂತ ವಚನ. Give thanks unto the Lord. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ. Sing praises to his name. ಆತನ ನಾಮಕ್ಕೆ ಆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸಿರಿ. But as you use musical instruments and songs together, ನೀವು ಹಾಡುಗಳನ್ನ ಹಾಗೂ ಸಂಗೀತ ವಾದ್ಯಗಳನ್ನ ಬಳಸುವಾಗ suddenly your flesh will start moving. ನಿಮ್ಮ ಈ ಒಂದು ಶರೀರವು ಕೂಡ ಅದು ಅಲುಗಾಡುತ್ತಾ ನಾಟ್ಯವಾಡುತ್ತದೆ. And lot of other unwanted things can creep in your life. ಅದರ ಮೂಲಕವಾಗಿ ಬೇಡವಾದಂತ ಅನೇಕ ಸಂಗತಿಗಳು ನಿಮ್ಮ ಜೀವಿತವನ್ನು ಪ್ರವೇಶ ಮಾಡುತ್ತವೆ. I see many young men and women are carried away because of music. ಆ ಒಂದು ಸಂಗೀತದಿಂದಾಗಿ ಅನೇಕ ಯುವ ಜನರು ಅವರು ಒತ್ತೊಯ್ಯಲ್ಪಟ್ಟಿದ್ದಾರೆ. That's why in the New Testament we have not even one reference to music. ಆದ್ದರಿಂದ ನಾವು ಹೊಸ ಒಡಂಬಡಿಕೆಯಲ್ಲಿ ಸಂಗೀತ ವಾದ್ಯಗಳ ವಿಷಯದಲ್ಲಿ ಒಂದೇ ಒಂದು ವಾಕ್ಯವೂ ಇಲ್ಲ. There is only one reference, and that says in Ephesians chapter 5, making melody not on the strings but making melody in your heart. ಆದರೆ ಎಫೆಸ ಪತ್ರಿಕೆ 5ರಲ್ಲಿ ನೋಡುವಾಗ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡಿರಿ. It is very important for us. ಅದು ನಮಗೆ ಬಹಳ ಪ್ರಾಮುಖ್ಯವಾದದ್ದು. That is not my subject. Had that been subject, I should have clarified how the music originated, why the music is there, will there be a music in the assembly, why it should be there, why it should not be there. All answers are given in the scripture. ನೋಡುವಾಗ ಒಂದು ವೇಳೆ ಈ ವಿಷಯವು ಅಲ್ಲ, ಆದರೆ ಒಂದು ವೇಳೆ ಇದ್ದಿದ್ದರೆ ಈ ಸಂಗೀತ ಅನ್ನುವಂಥದ್ದು ಎಲ್ಲಿಂದ ಬಂತು, ಆ ಸಂಗೀತ ವಾದ್ಯಗಳು ಎಲ್ಲಿಂದ ಬಂದವು, ಹೇಗೆ ಬಂದವು, ಇವತ್ತಿನ ನಮ್ಮ ಸಭೆಗಳಲ್ಲಿ ಇದೆಯಾ ಇಲ್ಲವಾ, ಬೇಕಾ ಬೇಡವಾ ಎನ್ನುವಂತ ಅನೇಕ ವಿಷಯಗಳ ಬಗ್ಗೆ ಮಾತನಾಡಬಹುದಾಗಿತ್ತು. But please listen very carefully. ಆದರೆ ದಯಮಾಡಿ ಗಂಭೀರವಾಗಿ ಕೇಳಿಸಿಕೊಳ್ಳಿರಿ. It is the day of rejoicing. ನಮ್ಮ ಆ ವಿಷಯವು ಸಂತೋಷ ಪಡುವಂತ ಉಲ್ಲಾಸ ಪಡುವಂತ ದಿವಸ. That which makes to rejoice a Christian is something very different than any other artificial or instrumental strings that we have. ನಾವು ಈ ಮಾತನ್ನು ನೋಡುವಾಗ ಒಬ್ಬ ಕ್ರೈಸ್ತ ವಿಶ್ವಾಸ ಜೀವಿತದಲ್ಲಿ ಆತನನ್ನ ಸಂತೋಷವಾಗಿ ಉಲ್ಲಾಸವಾಗಿ ಇಡುವಂತದ್ದು ಅದು ಬೇರೆ ಬಾಹ್ಯವಾದಂತ ಸಂಗತಿಗಳಿಂದ ಈ ಸಂಗೀತ ವಾದ್ಯಗಳಿಗಿಂತಲೂ ಕೂಡ ಮಿಗಿಲಾದಂತಹ ವಿಷಯವಾಗಿದೆ. What can really make us joyful Christian? ನಾವು ಸಂತೋಷ ಭರಿತ ಕ್ರೈಸ್ತರಾಗಿರುವಂತೆ ಮಾಡುವಂತದ್ದು ಯಾವುದು? Think in your life itself. ನಿಮ್ಮ ಜೀವಿತದಲ್ಲಿ ನೀವು ಯೋಚನೆ ಮಾಡಿರಿ. If this music is taken away from you, will you be sad? ಈ ಒಂದು ಸಂಗೀತ ಅದು ನಿಮ್ಮ ಜೀವಿತ ತೆಗೆದುಹಾಕಲ್ಪಟ್ಟರೆ ದುಃಖಕ್ಕೊಳಗಾಗುತ್ತೀರಾ? Or even without that you can be a joyful Christian. ನೀವು ಆ ಒಂದು ಸಂಗೀತ ಇಲ್ಲದೆಯೂ ಕೂಡ, ಸಂಗೀತ ವಾದ್ಯಗಳು ಇಲ್ಲದೆಯೂ ಕೂಡ ನೀವು ಸಂತೋಷವಾಗಿ ಇರಬಹುದು. Let me turn to my subject. ನನ್ನ ವಿಷಯಕ್ಕೆ ನಾನು ಬರುತ್ತೇನೆ. We are talking about day of rejoicing. ನಾವು ಉಲ್ಲಾಸ ಪಡುವ ದಿನದ ಬಗ್ಗೆ ಮಾತನಾಡುತ್ತಿದ್ದೇವೆ. We read the last psalm of the 6 psalms, 113 to 118. ನಾವು 118ನೇ ಕೀರ್ತನೆ ಓದಿದ್ದೇವೆ. ಆ 113ರಿಂದ 118ರವರೆಗೆ ಇರುವಂತ 118ನೇ ಕೊನೆಯ ಸಂಗೀತ. These were the psalms sung at the time of Passover. ಈ ಒಂದು ಕೀರ್ತನೆಗಳನ್ನ ಪಸ್ಕ ಹಬ್ಬದ ಸಮಯದಲ್ಲಿ ಹಾಡುತ್ತಿದ್ದರು. When you read in Matthew chapter 26, the Lord sang with his disciples. ಮತ್ತಾಯ ಸುವಾರ್ತೆ 26ನೇ ವಚನಕ್ಕೆ ನೋಡುವಾಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಈ ಕೀರ್ತನೆಯನ್ನ ಹಾಡಿದನು. In all probability he sang these psalms.
ಆತನು ಎಲ್ಲಾ ರೀತಿಯಾದಂತ ಆ ಸನ್ನಿವೇಶಗಳ ನಡುವೆಯೂ ಕೂಡ ಈ ಹಾಡನ್ನ ಆತನು ಹಾಡಿದನು, ಕೀರ್ತನೆಗಳನ್ನ. What he sang and what joy was there in his life, that's what we want to study this morning. ಆ ಒಂದು ಕೀರ್ತನೆಯನ್ನ ಆತನು ಹೇಗೆ ಹಾಡಿದನು, ಆತನ ಯೇಸು ಕ್ರಿಸ್ತನ ಜೀವಿತದಲ್ಲಿ ಆ ಕೀರ್ತನೆ ಯಾವ ಒಂದು ಪ್ರಭಾವವನ್ನು ಹೊಂದಿತ್ತು ಅದನ್ನು ನಾವು ಧ್ಯಾನ ಮಾಡುತ್ತೇವೆ. So we ask 5 questions to this verse. ನಾವು ಈ ವಚನಕ್ಕೆ 5 ಪ್ರಶ್ನೆಗಳನ್ನ ಕೇಳುತ್ತೇವೆ. Who is singing? ಯಾರು ಹಾಡುತ್ತಿದ್ದಾರೆ? With whom he is singing? ಯಾರೊಂದಿಗೆ ಹಾಡುತ್ತಿದ್ದಾನೆ? When he is singing? ಯಾವಾಗ ಆತನು ಹಾಡುತ್ತಿದ್ದಾನೆ? Where he is singing? ಎಲ್ಲಿ ಆತನು ಹಾಡುತ್ತಿದ್ದಾನೆ? On the Mount of Olives. ಈ ಎಣ್ಣೆ ಮರಗಳ ಗುಡ್ಡದ ಮೇಲೆ. There is a big truth in that actually. ಅದರ ದೊಡ್ಡದಾದ ಒಂದು ಶ್ರೇಷ್ಠವಾದ ಸತ್ಯವಾಗಿದೆ. Just write down in your Bible on one side. ನಿಮ್ಮ ಬೈಬಲ್ ಅಲ್ಲಿ ಒಂದು ಕಡೆ ಬರೆದುಕೊಳ್ಳಿರಿ. 2 Samuel chapter 15 and verse 30. 2 ಸಮುವೇಲ 15ನೇ ಅಧ್ಯಾಯ 30ನೇ ವಚನ. What do you read there? ಅಲ್ಲಿ ನೀವು ಓದುವಂತ ಮಾತೇನು? You read about David singing. ಅಲ್ಲಿ ದಾವಿದನು ಹಾಡುವುದನ್ನು ನೋಡುತ್ತೀರಿ. David singing? ದಾವಿದನು ಹಾಡುತ್ತಿದ್ದಾನೆ or David crying? ಅಥವಾ ದಾವಿದನು ಅಳುತ್ತಿದ್ದಾನೆ? Notice that verse. ಆ ವಚನವನ್ನು ನೋಡಿರಿ. 2 Samuel 15:30. 2 ಸಮುವೇಲ 15:30. ದಾವಿದನು ಮೋರೆಯನ್ನು ಮುಚ್ಚಿಕೊಂಡು ಅಳುತ್ತಾ ಬರಿಗಾಲಿನಿಂದ ಎಣ್ಣೆ ಮರಗಳ ಗುಡ್ಡವನ್ನೇರಿದನು. ಅವನ ಜೊತೆಯಲ್ಲಿದ್ದ ಜನರು ಮೋರೆ ಮುಚ್ಚಿಕೊಂಡು ಅಳುತ್ತಾ ಏರಿದರು. Now notice about what's happening there. ಅಲ್ಲಿ ಆಗುತ್ತಾ ಇರುವುದನ್ನು ನೀವು ಗಮನಿಸಿರಿ. Now David also is on the Mount of Olives. ದಾವಿದನು ಕೂಡ ಎಣ್ಣೆ ಮರಗಳ ಗುಡ್ಡದ ಮೇಲಿದ್ದಾನೆ. Lord Jesus is also on the Mount of Olives. ಕರ್ತನಾಗಿರುವ ಯೇಸು ಕ್ರಿಸ್ತನು ಕೂಡ ಆ ಎಣ್ಣೆ ಮರಗಳ ಗುಡ್ಡದ ಮೇಲಿದ್ದಾನೆ. The Lord is with his disciples. ಕರ್ತನು ತನ್ನ ಶಿಷ್ಯರೊಂದಿಗಿದ್ದಾನೆ. David is with his people. ದಾವಿದನು ತನ್ನ ಜನರೊಂದಿಗಿದ್ದಾನೆ. They both are climbing on the Mount of Olives. ಇಬ್ಬರು ಕೂಡ ಎಣ್ಣೆ ಮರಗಳ ಗುಡ್ಡವನ್ನ ಏರುತ್ತಿದ್ದಾರೆ. But there is a vast difference there. ಅಲ್ಲಿ ಬಹಳ ವಿಸ್ತಾರವಾದ ಒಂದು ವ್ಯತ್ಯಾಸವೂ David ಇದೆ. is climbing, he is weeping. ದಾವಿದನು ಆ ಎಣ್ಣೆ ಮರಗಳ ಗುಡ್ಡವನ್ನ ಏರುವಾಗ ಆತನು ಮೋರೆ ಮುಚ್ಚಿಕೊಂಡು ಅಳುತ್ತಾ ಇದ್ದಾನೆ. He is going with a head covered. ಆತನ ತಲೆಯನ್ನ ಮುಚ್ಚಿಕೊಂಡಿದ್ದಾನೆ. He is going with bare foot. ಆತನ ಬರಿಗಾಲಲ್ಲಿ ಹೋಗುತ್ತಿದ್ದಾನೆ. And all they that are with him, they are also weeping with him. ಆತನೊಂದಿಗೆ ಆ ಎಣ್ಣೆ ಮರಗಳ ಗುಡ್ಡವನ್ನ ಏರುತ್ತಾ ಇರುವವರು ಕೂಡ ಅಳುತ್ತಿದ್ದಾರೆ. But Lord Jesus Christ is known as the greater David. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ಶ್ರೇಷ್ಠ ದಾವೀದನೆಂದು ಕರೆಯಲ್ಪಟ್ಟಿದ್ದಾನೆ. But he is also going on the same mountain. ಆತನು ಕೂಡ ಅದೇ ಎಣ್ಣೆ ಮರಗಳ ಗುಡ್ಡದ ಮೇಲೆ ಹೋಗುತ್ತಿದ್ದಾನೆ. The whole picture is changed here. ಇಲ್ಲಿ ಇಡೀ ಚಿತ್ರಣವೇ ಬದಲಾಗಿದೆ. He is not weeping there. ಆತನು ಅಲ್ಲಿ ಅಳುತ್ತಾ ಇಲ್ಲ. But he is singing there. ಅಲ್ಲಿ ಆತನು ಕೀರ್ತನೆಯನ್ನು ಹಾಡುತ್ತಿದ್ದಾನೆ. My 5th question is why the Lord Jesus Christ is singing. ನನ್ನ 5ನೇ ಪ್ರಶ್ನೆ, ಕರ್ತನಾಗಿರುವ ಯೇಸು ಕ್ರಿಸ್ತನು ಯಾಕೆ ಕೀರ್ತನೆಯನ್ನು ಹಾಡುತ್ತಿದ್ದಾನೆ? There are 2 reasons for that. ಅಲ್ಲಿ 2 ಕಾರಣಗಳಿವೆ. Why the Lord Jesus Christ was singing even when Calvary, the cross was before him. ಕರ್ತನಾಗಿರುವ ಯೇಸು ಕ್ರಿಸ್ತನ ಮುಂದೆಯೇ ಆ ಕಲ್ವಾರಿ ಶಿಲುಬೆ ಇದೆ. ಆ ಶಿಲುಬೆ ಇದ್ದರೂ ಕೂಡ ಅದನ್ನ ನೋಡಿದರೂ ಕೂಡ ಯಾಕೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಕೀರ್ತನೆಯನ್ನು ಹಾಡುತ್ತಿದ್ದಾನೆ? Hebrews chapter 12 and verse 2 says because of the joy that was set before him. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ, ಆತನ ಮುಂದೆ ಆ ಒಂದು ಸಂತೋಷವ ಇಡಲ್ಪಟ್ಟಿರುವುದರಿಂದ. But Hebrews chapter 2 and verse 10 will tell you, ಇಬ್ರಿಯ ಪತ್ರಿಕೆ 2ನೇ 10ನೇ ವಚನ ನಿಮಗೆ ಹೇಳುತ್ತದೆ, he was singing for the joy that was set before him. ಆತನ ಮುಂದೆ ಇಡಲ್ಪಟ್ಟಿರುವಂತ ಸಂತೋಷಕ್ಕೋಸ್ಕರವಾಗಿ ಆತನು ಹಾಡನ್ನು ಹಾಡುತ್ತಿದ್ದನು. Because after the cross he was going to bring many sons into the glory. ಯಾಕಂದರೆ ಕಲ್ವಾರಿ ಶಿಲುಬೆಯ ನಂತರ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಅನೇಕ ಮಕ್ಕಳನ್ನ ಆತನ ಮಹಿಮೆಗೆ ತರುತ್ತಾನೆ. That's why we find the Lord Jesus was singing. ಆದ್ದರಿಂದಲೇ ಕರ್ತನಾಗಿರುವ ಯೇಸು ಕ್ರಿಸ್ತನು ಹಾಡುತ್ತಾ ಇರುವುದಾಗಿ ನಾವು ನೋಡುತ್ತೇವೆ. Do you know that God want to have that same joy in your life? ಅದೇ ಸಂತೋಷವನ್ನ ನೀವು ಕೂಡ ನಿಮ್ಮ ಜೀವಿತದಲ್ಲಿ ಹೊಂದಿರಬೇಕೆಂದು ದೇವರು ಬಯಸುತ್ತಾನೆ ಎಂಬುದಾಗಿ ನಿಮಗೆ ಗೊತ್ತಿದೆಯಾ? Now when you turn to Psalm 118, ನೀವು 118ನೇ ಕೀರ್ತನೆಗೆ ತೆಗೆದಾಗ look at verses 5 to 7. 5ನೇ ವಚನ 7ನೇ ವಚನದವರೆಗೆ ನೋಡಿರಿ. When the Lord was going on the Mount of Olives, ನಮ್ಮ ಕರ್ತನು ಆತನು ಆ ಎಣ್ಣೆ ಮರಗಳ ಗುಡ್ಡದ ಮೇಲೆ ಹೋಗುತ್ತಿದ್ದಾಗ he was going with his disciples. ಆತನು ತನ್ನ ಶಿಷ್ಯರ ಸಂಗಡ ಹೋಗುತ್ತಿದ್ದನು. He was singing as he was going. ಆತನು ಹೋಗುವಾಗ ಹಾಡನ್ನು ಹಾಡುತ್ತಿದ್ದನು. What song he was singing?
ಆತನು ಯಾವ ಹಾಡನ್ನು ಹಾಡುತ್ತಿದ್ದಾನೆ? It is this psalm that he was singing. ಈ ಕೀರ್ತನೆಯನ್ನೇ ಆತನು ಹಾಡುತ್ತಿದ್ದಾನೆ. And what is that song or the psalm speaking to us? ಆ ಒಂದು ಕೀರ್ತನೆ ಅಥವಾ ಆ ಹಾಡು ನಮಗೆ ಮಾತನಾಡುವಂತ ಸಂಗತಿ ಏನು? Look at verse 5. 5ನೇ ವಚನ ನೋಡಿರಿ. I called upon the Lord in distress. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು. The Lord answered me. ಆತನು ನನಗೆ ಸತತವನ್ನು ದಯಪಾಲಿಸಿದನು. And set me in a large place. ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು. The Lord is on my side, I will not fear. What can man do unto me? ಯೆಹೋವನು ನನಗಿದ್ದಾನೆ, ಭಯಪಡೆನು. ಮನುಷ್ಯನು ನನಗೆ ಏನು ಮಾಡಾನು? When you read that verse, ನೀವು ಆ ವಾಕ್ಯವನ್ನು ಓದಿದಾಗ, that I called upon the Lord in distress, ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟನು ಎನ್ನುವಂತ ಮಾತನ್ನು ನೋಡುವಾಗ, immediately our attention is taken to the distress in Garden of Gethsemane. ಆ ಇಕ್ಕಟ್ಟು ಎಂಬುದಾಗಿ ಹೇಳುವಾಗ ಗೆತ್ಸೆಮನೆ ತೋಟದಲ್ಲಿ ಆತನು ಅನುಭವಿಸಿದಂತಹ ಆ ಇಕ್ಕಟ್ಟುಗೆ ನಮ್ಮ ಮನಸ್ಸು ಹೋಗುತ್ತದೆ. You can turn to Mark's Gospel and chapter 14. ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯಕ್ಕೆ ನೀವು ಸತ್ಯವೇದನ ತೆಗೆಯಬಹುದು. Mark's Gospel chapter 14 and verse 32 onward. ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 32ನೇ ವಚನದಿಂದ ಮುಂದಕ್ಕೆ. What do we read there? ನಾವು ಅಲ್ಲಿ ಏನನ್ನು ಓದುತ್ತೇವೆ? Verse 32. 32ನೇ ವಚನ. And they came to a place which was named Gethsemane, and he said to his disciples, sit ye here while I shall pray. ತರುವಾಯ ಅವರು ಗೆತ್ಸೆಮನೆ ಎಂಬ ತೋಟಕ್ಕೆ ಬಂದರು. ಆತನು ತನ್ನ ಶಿಷ್ಯರಿಗೆ, ಇಲ್ಲೇ ಕೂತುಕೊಳ್ಳಿರಿ, ನಾನು ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ. Now notice the wordings that are given in verse 33 and 34. 33-34ನೇ ವಚನದಲ್ಲಿ ಹೇಳಲ್ಪಟ್ಟಂತಹ ಮಾತುಗಳನ್ನು ನೋಡಿರಿ. As he went to the Garden of Gethsemane, ಆತನು ಗೆತ್ಸೆಮನೆ ಆ ತೋಟದೊಳಕ್ಕೆ ಹೋದಾಗ, verse 33 says, and he began to be sore amazed. ಆ ಬೆಚ್ಚಿ ಬೆರಗಾಗಿ ಮನಗುಂದಿದವನಾದನು. He began to be heavy. ಆತನು ಭಾರ ಉಳ್ಳವನಾದನು. And that heaviness is spoken as he began to be very heavy. That heaviness was multiplied in his life. ಆ ಒಂದು ಭಾರವು ಅದು ಇನ್ನೂ ಹೆಚ್ಚಾಗಿ ಆತನ ಜೀವಿತದಲ್ಲಿ ಅದು ಅಧಿಕ ಭಾರ ಉಳ್ಳದ್ದಾಗಿ ಕಂಡು ಬಂತು. Verse 34 says, my soul is exceedingly sorrowful. ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. Exceeding sorrowful unto death. ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. Look at verse 35. 35ನೇ ವಚನವನ್ನು ನೋಡಿರಿ. And he fell on the ground. ಆತನು ನೆಲದ ಮೇಲೆ ಅಡ್ಡ ಬಿದ್ದು, and he prayed there. ಅಲ್ಲಿ ಪ್ರಾರ್ಥನೆ ಮಾಡುತ್ತಾನೆ. If it were possible, the hour might pass from me. ಅಪ್ಪ ತಂದೆಯೇ, ನಿನಗೆ ಎಲ್ಲವೂ ಸಾಧ್ಯ, ಈ ಪಾತ್ರ ನನ್ನಿಂದ ತೊಲಗಿಸು. And in verse 36 we read, 36ನೇ ವಚನದಲ್ಲಿ ಓದುತ್ತೇವೆ. and he said, Abba, Father, all things are possible unto thee. Take away this cup from me. Nevertheless, not what I will, but what thou will. ಆ ಗಳಿಗೆ ತನ್ನ ಬಿಟ್ಟು ಹೋಗುವಂತ ದೇವರನ್ನು ಪ್ರಾರ್ಥಿಸಿ, ಅಪ್ಪ ತಂದೆಯೇ, ನಿನಗೆ ಎಲ್ಲವೂ ಸಾಧ್ಯ, ಈ ಪಾತ್ರೆ ನನ್ನಿಂದ ತೊಲಗಿಸು, ಆದರೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ. Oh, what an important psalm this is. ಈ ಒಂದು ಹಾಡು ಎಂತಹ ಬಹಳ ಪ್ರಾಮುಖ್ಯವಂತ ಕೀರ್ತನೆಯಾಗಿದೆ ನೋಡಿರಿ. The Lord himself was singing. ಕರ್ತನು ತಾನೇ ಸ್ವತಃ ಹಾಡುತ್ತಿದ್ದಾನೆ. He's singing about that distress that he was going to go through. ಆತನು ಅನುಭವಿಸಲಿಕ್ಕಿರುವಂತಹ ಆ ದುಃಖಗಳ ಕುರಿತಾಗಿ ಆತನು ಹಾಡುತ್ತಿದ್ದಾನೆ. You know, he was singing just after the Passover, the last Passover he kept in Matthew 26. ಮತ್ತಾಯ 26ನೇ ಅಧ್ಯಾಯದಲ್ಲಿ ಆತನು ಇಟ್ಟಂತ ಕಟ್ಟ ಕಡೆಯ ಪಸ್ಕಹಬ್ಬವನ್ನ ಆಚರಣೆ ಮಾಡಿದ ನಂತರ ಆತನು ಇದನ್ನು ಹಾಡುತ್ತಿದ್ದಾನೆ. And when he instituted the first Lord's Supper, he was singing. ಆತನು ಈ ಹಾಡನ್ನು ಹಾಡುವಾಗ ಮೊದಲನೇ ಬಾರಿಗೆ ಆತನು ಕರ್ತನ ಭೋಜನವನ್ನ ಆತನು ಸ್ಥಾಪಿಸುತ್ತಾನೆ. That was the transition period. ಆ ನೋಡುವಾಗ ಅದೇ ಆ ಮಧ್ಯಂತರದ ಸಮಯ. But I am surprised when I see what the Lord was singing from the psalm. ಆ ಕೀರ್ತನೆಯಿಂದ ಕರ್ತನು ಏನನ್ನು ಹಾಡುತ್ತಾ ಇದ್ದಾನೆ ಎಂಬುದನ್ನು ನೋಡುವಾಗ ನನಗೆ ಬಹಳ ಆಶ್ಚರ್ಯವಾಯಿತು. Was coming to his all fulfillment in his life. ಆತನ ಜೀವಿತದಲ್ಲಿ ಎಲ್ಲವೂ ಕೂಡ ನೆರವೇರುತ್ತಾ ಬಂದವು. As he said, I called upon the Lord in distress. ಆತನ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು ಎಂದು ಹೇಳುತ್ತಾನೆ. What a distress he had in his life. ಆತನ ತನ್ನ ಜೀವಿತದಲ್ಲಿ ಎಂತ ಇಕ್ಕಟ್ಟನ್ನು ಅನುಭವಿಸಿದನು. So the first place we see in the life of the Lord Jesus, ಮೊದಲನೇ ಸ್ಥಾನದಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನ ಆ ಸ್ಥಿತಿಯಲ್ಲಿ ಕಾಣುತ್ತೇವೆ. it is the sorrow of Gethsemane in his life. ಆತನ ಜೀವಿತದಲ್ಲಿ ಆ ಗೆತ್ಸೆಮನೆಯ ದುಃಖ, it was beyond his words.
ಅದು ಆತನ ಮಾತುಗಳಿಗಿಂತಲೂ ಮಿಗಿಲಾದದ್ದು. As he was speaking all these words, ಆತನು ಎಲ್ಲ ಮಾತುಗಳನ್ನು ಮಾತನಾಡುತ್ತಾ ಇದ್ದಾಗ, there is one message I want to bring across to you. ನಾನು ಒಂದೇ ಒಂದು ಸಂದೇಶವನ್ನು ನಿಮ್ಮ ಆ ಜ್ಞಾಪಕಕ್ಕೆ ತರುತ್ತೇನೆ, ನಿಮ್ಮ ಮನಸ್ಸಿಗೆ ತರುತ್ತೇನೆ. What is the truth we learn in the prayer that he prayed in Gethsemane? ಗೆತ್ಸೆಮನೆಯಲ್ಲಿ ಆತನು ಮಾಡಿದಂತಹ ಆ ಪ್ರಾರ್ಥನೆಯಿಂದ ನಾವು ಯಾವ ಸತ್ಯವನ್ನ ಕಂಡುಕೊಳ್ಳುತ್ತೇವೆ? He called out to God as Abba, Father. ಆತನು ಆ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗ ಅಪ್ಪ ತಂದೆಯೇ ಎಂದು ಕೂಗುತ್ತಾನೆ. Do you know that this word Abba, Father is mentioned in the New Testament only on 3 occasions? ಅಪ್ಪ ತಂದೆ ಎನ್ನುವಂತ ಈ ಒಂದು ಮಾತು ಹೊಸ ಒಡಂಬಡಿಕೆಯಲ್ಲಿ ಕೇವಲ 3 ಸಂದರ್ಭಗಳಲ್ಲಿ ಮಾತ್ರ ಬರೆಯಲ್ಪಟ್ಟಿದೆ. ನಿಮಗೆ ಗೊತ್ತಾ? We read here in Mark's Gospel chapter 14 and verse 36. ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 36ನೇ ವಚನದಲ್ಲಿ ಓದುತ್ತೇವೆ. Secondly, you read in Romans 8 and 15. ಎರಡನೇದಾಗಿ ನಾವು ರೋಮ ಪತ್ರಿಕೆ 8:15ರಲ್ಲಿ ಓದುತ್ತೇವೆ. And thirdly, you read in Galatians chapter 4 and verse 6. ಮೂರನೇದಾಗಿ ನಾವು ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನದಲ್ಲಿ ಓದುತ್ತೇವೆ. Uncle, why are you saying this to us? ಅಂಕಲ್, ನೀವು ಯಾಕೆ ಇದನ್ನ ನಮಗೆ ಹೇಳುತ್ತಾ ಇದ್ದೀರಿ? Just to draw your attention to some very vital truth that we can learn if you want to be partakers of this is the day that the Lord has made. We will rejoice and be glad in it. ಈ ದಿನವು ಯೆಹೋವನಲ್ಲಿ ನೇಮಕವಾದದ್ದು, ಇದರಲ್ಲಿ ಉಲ್ಲಾಸದಿಂದ ಆನಂದಿಸೋಣ ಎಂಬುದಾಗಿ ಹೇಳಿದ ಹಾಗೆ ಆ ಒಂದು ಉಲ್ಲಾಸ ಆನಂದದಲ್ಲಿ ನೀವು ಕೂಡ ಪಾಲುಗಾರರು ಆಗಬೇಕಾದರೆ ಈ ಒಂದು ಅತಿ ಪ್ರಾಮುಖ್ಯವಾದ ಸತ್ಯವನ್ನ ನಾವು ಇದರ ಮೂಲಕವಾಗಿ ಕಂಡುಕೊಳ್ಳಲೇಬೇಕೆಂಬುದಾಗಿ ನಾನು ಯೋಚಿಸುತ್ತೇನೆ. Only 3 times in the Bible you read Abba, Father. ಅಪ್ಪ ತಂದೆಯೇ ಎಂಬುದಾಗಿ 3 ಸಾರಿ ಮಾತ್ರವೇ ಸತ್ಯವೇದದಲ್ಲಿ ಓದುತ್ತೇವೆ. What's the meaning of that word? ಆ ಒಂದು ಪದದ ಅರ್ಥವೇನು? You know, some preachers when they preach they say Abba, Father means like our daddy. ಕೆಲವರು ಹೇಳುತ್ತಾರೆ ಅಪ್ಪ ತಂದೆ ಎಂಬುದಾಗಿ ಹೇಳುವಾಗ ನಾವು ಡ್ಯಾಡಿ ಅಥವಾ ಅಪ್ಪ ಎಂಬುದಾಗಿ ಹೇಳಿದಂತೆ ಎಂದು ಹೇಳುತ್ತಾರೆ. ಡ್ಯಾಡಿ, ಪಪ್ಪ or tata or whatever you call. ಡ್ಯಾಡಿ, ಪಪ್ಪ, ತಾತ ನೀವೇನ್ ಬೇಕಾದ್ರೂ ಕರೆಯಬಹುದು. That word becomes so familiar for them. ಆ ಒಂದು ಪದ ಅವರೆಲ್ಲರೂ ಕೂಡ ಬಹಳ ಪರಿಚಿತವಾಗಿರುವಂತ ಪದ. But that is not the meaning of that word. ಆದರೆ ಅದೇ ಆ ಒಂದು ಪದದ ಅರ್ಥವಲ್ಲ. The greatest problem that we face in Christendom today, even among the believers, that we have become too familiar with our God. ನಾವುಗಳು ಮಾತ್ರವಲ್ಲದೆ ಈ ಒಂದು ಇಡೀ ಕ್ರೈಸ್ತತ್ವದಲ್ಲಿಯೇ ಇರುವಂತಹ ಕ್ರೈಸ್ತ ಪ್ರಪಂಚವು ಆ ದೇವರೊಂದಿಗೆ ಬಹಳ ಚಿರಪರಿಚಿತ ಎನ್ನುವಂತ ರೀತಿಯಲ್ಲಿಯೇ ಇವೆ. I want in one voice. ಒಂದೇ ಸ್ವರದಲ್ಲಿ, Lord speak, for thy servant. For thy servant heareth. Once again. Otherwise what I'm going to do, you know? ಇಲ್ಲಾಂದ್ರೆ ಏನ್ ಮಾಡ್ತೇನೆ ಗೊತ್ತಾ? ನಾನು I will take a chair and sit here. ನಾನು ಆ ಚೇರ್ ತಗೊಂಡಲ್ಲಿ ಕೂತ್ಕೊಳ್ತೇನೆ. And you will all have to stand up and listen. ನೀವೆಲ್ಲ ನಿಂತ್ಕೊಂಡು ನೀವು ಕೇಳಿಸ್ಕೊಳ್ಬೇಕು. Why not do like that sometimes? ನಾವ್ ಯಾಕೆ ಕೇಳಿಸ್ ಹಂಗ್ ಮಾಡಬಾರ್ದು? Now I am standing and preaching. ನಾನು ನಿಂತ್ಕೊಂಡು ಪ್ರಸಂಗ ಮಾಡ್ತಾ ಇದ್ದೇನೆ. I have a deep desire in my heart to bring this truth before you. ನನ್ನ ಹೃದಯದಲ್ಲಿ ಬಹಳ ಆಳವಾದಂತ ಆಸೆ ಇದೆ ಈ ಆಳವಾದ ಸತ್ಯವನ್ನು ನಿಮ್ಮ ಮುಂದೆ ಇಡಬೇಕೆಂದು. I will not permit you to sit before me just casually. ನೀವು ಸಾಧಾರಣವಾಗಿ ನನ್ನ ಮುಂದೆ ಕುಳಿತುಕೊಳ್ಳುವುದಕ್ಕೆ ನಾನು ಅನುಮತಿಸುವುದಿಲ್ಲ. I just want to take you along with me to the seriousness of the word of God. ದೇವರ ವಾಕ್ಯದ ಗಂಭೀರತೆಗೆ ನನ್ನೊಂದಿಗೆ ನಿಮ್ಮನ್ನು ಕರೆದುಕೊಂಡು ಹೋಗಲು ಬಯಸುತ್ತೇನೆ. What did the Lord say? ಕರ್ತನೆ ಹೇಳುತ್ತಾನೆ, in the garden of Gethsemane, ಗೆತ್ಸೆಮನೆ ತೋಟದಲ್ಲಿ, which are those 2 words he said? ಆತನು ಯಾವ 2 ಪದಗಳನ್ನು ಹೇಳಿದ? What did he say? ಏನ್ ಹೇಳಿದ? Abba, Father. ಅಪ್ಪ ತಂದೆಯೇ. How many times that verse occurs in the New Testament? ಹೊಸ ಒಡಂಬಡಿಕೆಯಲ್ಲಿ ಆ ಪದ ಎಷ್ಟು ಸಾರಿ ಬರುತ್ತದೆ? Only 3 times. So ಕೇವಲ 3 ಸಾರಿ. And that's very important for us. ಅದು ನಮಗೆ ಬಹಳ ಪ್ರಾಮುಖ್ಯವಾದದ್ದು. Because Abba, Father does not mean our daddy or papa. ಅಬ್ಬ ತಂದೆಯೇ ಅನ್ನುವಂಥದ್ದು ನಮ್ಮ ತಂದೆನ ಹೇಳುವಂತೆ ಆ ಡ್ಯಾಡಿ ಪಪ್ಪ ಅದರ ಅರ್ಥವಲ್ಲ. Sometimes some parents teach their children. ಕೆಲವು ಸಾರಿ ಕೆಲವು ತಂದೆ ತಾಯಿಗಳು ಅದನ್ನ ಮಕ್ಕಳಿಗೆ ಕಲಿಸುತ್ತಾರೆ. ಯೇಸು ಪಪ್ಪ, ಯೇಸು ಪಪ್ಪ, ಯೇಸು ಅಬ್ಬ, ಯೇಸು ಹಬ್ಬ. It is not like that. ಆ ರೀತಿಯಲ್ಲಿ ಅಲ್ಲ. In the Christendom, so many of them, because they have become so familiar with the term of God,
ಕ್ರೈಸ್ತತ್ವದಲ್ಲಿ ಅನೇಕ ಜನರು ಈ ಒಂದು ಪದ ಪ್ರಯೋಗಕ್ಕೆ ಬಹಳ ಚಿರಪರಿಚಿತರಾಗಿರುವುದರಿಂದ they have lost the seriousness of that. ಅವರು ಆ ಒಂದು ಪದದ ಗಂಭೀರತೆಯನ್ನು ಕಳಕೊಂಡಿದ್ದಾರೆ. So let me draw this truth before you. ನಾನು ನಿಮ್ಮ ಮುಂದೆ ಈ ಸತ್ಯವನ್ನ ನಿಮಗೆ ನಾನು ತರುತ್ತೇನೆ. Have you forgotten what was spoken to Moses? ಮೋಶೆಯೊಂದಿಗೆ ಮಾತನಾಡುವಾಗ ಆತನಿಗೆ ಏನು ಹೇಳಲ್ಪಟ್ಟಿತ್ತು ನೀವು ಮರೆತು ಬಿಟ್ಟಿರಾ? When Moses saw that bush burning, ಆ ಒಂದು ಪೊದೆಯು ಉರಿಯುತ್ತಾ ಇರುವುದನ್ನ ಮೋಶೆಯು ನೋಡಿದಾಗ, when he saw the bush burning, ಆ ಒಂದು ಪೊದೆಯು ಉರಿಯುತ್ತಾ ಇರುವುದನ್ನ ನೋಡಿದಾಗ what did God say to him? ದೇವರು ಆತನಿಗೆ ಏನು ಹೇಳಿದರು? Moses, Moses, ಮೋಶೆಯೇ, ಮೋಶೆಯೇ, remove your sandals. ನಿನ್ನ ಆ ಪಾದರಕ್ಷಣೆ ಅಥವಾ ನಿನ್ನ ಕೆರ್ರೆಗಳನ್ನ ತೆಗೆದು ಹಾಕು. Because the ground that you are standing is a, ನೀನು ನಿಂತಿರುವಂತ ಸ್ಥಳವು, it's a holy ground. ಅದು ಪರಿಶುದ್ಧವಾದ ಸ್ಥಳ. That doesn't mean that we should not come with the shoes in the assembly hall. ಅದರ ಅರ್ಥ ನಾವು ನಮ್ಮ ಸಭೆಗೆ ಬರುವಾಗ, ಅಸೆಂಬ್ಲಿ ಹಾಲ್ಗೆ ಬರುವಾಗ ಆ ಶೂಸ್ ಹಾಕೊಂಡು ಬರಬಾರ್ದು ಎಂಬುದಾಗಿ ಅಲ್ಲ. If you remove the shoes outside and come inside, it's good because the hall will be clean. ಚಪ್ಪಲಿಗಳನ್ನ ಮತ್ತು ಆ ಶೂಸ್ ಅನ್ನ ಹೊರಗೆ ಇಟ್ಟು ಬರೋದು ಒಳ್ಳೇದು. ಆವಾಗ ನಾವು ಸೇರಿ ಬರುವಂತ ಹಾಲ್ ಶುದ್ಧವಾಗಿರುತ್ತದೆ. That is not the teaching there. ಅಲ್ಲಿ ಅದು ಆ ಬೋಧನೆ ಅಲ್ಲ. The teaching is when you meet God, are you touched with His holiness? ಅಲ್ಲಿರುವಂತ ಸತ್ಯವೆಂದರೆ ನೀನು ಆ ಕರ್ತನ ಸನ್ನಿಧಿಗೆ ಬಂದಾಗ ಆತನ ಸ್ಪರ್ಶಿಸಲ್ಪಟ್ಟಿದ್ದೀಯಾ? He is holy God. ಆತನ ಪರಿಶುದ್ಧ ದೇವರಾಗಿದ್ದಾನೆ. What was told to Isaiah? ಯೆಶಾಯನಿಗೆ ಏನು ಹೇಳಲ್ಪಟ್ಟಿತು? When he saw that great vision in Isaiah chapter 6, ಯೆಶಾಯ 6ನೇ ಅಧ್ಯಾಯದಲ್ಲಿ ಆತನು ಮಹಾ ದರ್ಶನವನ್ನು ನೋಡಿದಾಗ what did he say? ಆತನು ಏನು ಹೇಳಿದನು? Woe to me! ಅಯ್ಯೋ, woe to me! ನನಗೆ ಅಯ್ಯೋ, I am a man of unclean lips. ನಾನು ಅಶುದ್ಧ ತುಟಿಯವನು. I have seen the Holy One. ನಾನು ಪರಿಶುದ್ಧ ದೇವರನ್ನು ನೋಡಿದನು. He was gripped with the holiness of God. ಆತನು ದೇವರ ಪರಿಶುದ್ಧತೆಯಿಂದ ಆತನು ಹಿಡಿಯಲ್ಪಟ್ಟನು. Have you forgotten what John had done? ಯೋಹಾನನು ಏನು ಮಾಡಿದ ಮರೆತು ಬಿಟ್ಟಿರಾ? On the Isle of Patmos, when he saw that great vision, ಆತನ ಪತ್ಮೋಸ್ ದ್ವೀಪದಲ್ಲಿ ದೇವರ ದರ್ಶನವನ್ನು ನೋಡಿದಾಗ what did he do? ಆತನು ಏನು ಮಾಡಿದನು? Revelation 1:17 will tell you ಪ್ರಕಟಣೆ ಗ್ರಂಥ 1:17 ಹೇಳುತ್ತದೆ that he fell on his face. ಆತನು ಆ ದೇವರ ಮುಂದೆಯೇ ಆತನೇ ಬೋರ್ಲು ಬಿದ್ದನು. He fell as he was dead before God. ಆತನು ಸತ್ತವನ ಹಾಗೆ ದೇವರ ಮುಂದೆ ಬಿದ್ದನು. Where is that awe and reverence of God today? ಎಲ್ಲಿ ಆ ಅಯ್ಯೋ, ಆ ದೇವರ ಗೌರವ ಎಲ್ಲಿದೆ ಇವತ್ತು? The way they come, ಅವರು ಹೇಗೆ ಬರುತ್ತಾರೆ, they get up and go, ಅವ್ರು ಎದ್ದು ಹೋಗುವಂತ ರೀತಿ, small mobile call, ಆ ಚಿಕ್ಕದಾದಂತ ಮೊಬೈಲ್ ಕರೆ, God is speaking to the audience, ದೇವರು ಜನರೊಂದಿಗೆ ಮಾತನಾಡುತ್ತಿದ್ದಾರೆ, their mobile vibrates, ಅವರ ಮೊಬೈಲ್ ವೈಬ್ರೇಟ್ ಆಗಿ ಮಾಡುತ್ತದೆ, they just get up and walk outside, ಅವರು ಎದ್ದು ಹೊರಗೆ ಹೋಗುತ್ತಾರೆ, they turn their back to God, ಅವರು ದೇವರಿಗೆ ಬೆನ್ನು ಹಾಕುತ್ತಾರೆ. look at the way they dress and come, ಅವರು ಯಾವತ್ತ ಡ್ರೆಸ್ ಮಾಡಿಕೊಂಡು ಬರುತ್ತಾರೆ ನೋಡಿರಿ, look at the time they come, ಅವರು ಬರುವಂತ ಸಮಯ ನೋಡಿರಿ. do we honor God? ನಾವು ದೇವರನ್ನು ಗೌರವಿಸುತ್ತಿದ್ದೇವೆಯಾ? Have we forgotten who our God is? ನಮ್ಮ ದೇವರು ಯಾರೆಂಬುದನ್ನು ಮರೆತು ಬಿಟ್ಟಿದ್ದೇವೆಯಾ? If He would have been God of Old Testament today, ಒಂದು ವೇಳೆ ದೇವರು ಆತನು ಇವತ್ತು ಹಳೆ ಒಡಂಬಡಿಕೆಯ ದೇವರಾಗಿದ್ದರೆ, you know what would have happened? ಏನಾಗುತ್ತಾ ಇತ್ತು ಗೊತ್ತಾ? You would have known that in the book of Leviticus 2 words occur again and again. You know which are those? ಯಾಜಕ ಕಾಂಡದಲ್ಲಿ ಎರಡು ಪದಗಳು ಪುನಃ ಪುನರಾವರ್ತಿಸಲ್ಪಡುತ್ತವೆ ಗೊತ್ತಾ? Dropped dead, dropped dead, dropped dead. ನೋಡುವಾಗ ಬೀಳಿಸಿ ಸಾಯಿಸು, ಸಾಯಿಸು ಬೀಳಿಸು. If God applies that Old Testament principle to the New Testament assembly, ಒಂದು ವೇಳೆ ದೇವರು ಆ ಹಳೆ ಒಡಂಬಡಿಕೆ ನಿಯಮವನ್ನ ಹೊಸ ಒಡಂಬಡಿಕೆಗೆ, ಹೊಸ ಒಡಂಬಡಿಕೆ ಸಭೆಗೆ ಅನ್ವಯಿಸಿದರೆ, a man of God said there would be even a young man to carry the dead bodies. ಆ ನೋಡುವಾಗ ದೇವರ ಭರವಸೆ ಹೇಳುತ್ತಾನೆ, ಆ ಸತ್ತ ಹೆಣವನ್ನ ಹೊತ್ತುಕೊಂಡು ಹೋಗುವುದಕ್ಕೂ ಕೂಡ ಯವನಸ್ಥರಿರುವುದಿಲ್ಲ. Don't take it so lightly about ದೇವರ ಕುರಿತಾಗಿ ನೀವು ಸರ್ವೇ ಸಾಧಾರಣವಾಗಿ ತೆಗೆದುಕೊಳ್ಳಬೇಡಿರಿ. He is holy God. ಆತ ಪರಿಶುದ್ಧ He is ದೇವರಾಗಿದ್ದಾನೆ. awesome God. ಆತನು ಬಹುನ್ನತ ದೇವರಾಗಿದ್ದಾನೆ. He is same God yesterday, today and forever. ನಿನ್ನೆ, ಇವತ್ತು, ನಾಳೆಯೂ ಕೂಡ ಆತನು ಏಕರೀತ ದೇವರಾಗಿದ್ದಾನೆ. But when he called Abba Father, ಆತನು ಅಪ್ಪ ತಂದೆ ಎಂದು ಕರೆದಾಗ we have one lesson to learn there. ನಾವು ಅಲ್ಲಿ ಕಲಿಯುವುದಕ್ಕೆ ಒಂದು ಪಾಠವಿದೆ. And which is that lesson we learn? ನಾವು ಕಲಿಯುವಂತ ಪಾಠ ಯಾವುದು? For the Lord Jesus Christ, ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ out of these three occurrences, ಈ ಮೂರು ವಾಕ್ಯ ಭಾಗಗಳ ಪ್ರಯೋಗದಲ್ಲಿ the first occurrence the Lord himself has used. ಮೊದಲನೇದಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ತಾನೇ ಸ್ವತಃ ಬಳಸಿದನು. And when he used that term, ಆತನ ಪದವನ್ನ ಉಪಯೋಗಿಸಿದಾಗ he always meant it is as a place of surrender for him. ಅದು ಆತನಿಗೆ ಯಾವಾಗಲೂ ಕೂಡ ಶರಣಾಗುವ
ಸಂದರ್ಭ ಶರಣಾಗುವ ಸ್ಥಳವಾಗಿತ್ತು. Abba, Father, ಅಪ್ಪ ತಂದೆಯೇ, not my will but thy will be done. ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನೆರವೇರಲಿ. You know, he was fully surrendered to the will of God the Father. ಆತನು ತಂದೆಯಾದ ದೇವರ ಚಿತ್ತಕ್ಕೆ ತನ್ನನ್ನ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದನು. If you want to enjoy that joy in your Christian life, ನಿಮ್ಮ ಕ್ರೈಸ್ತ ಜೀವಿತದಲ್ಲಿ ಆ ಸಂತೋಷವನ್ನ ಸಂಪೂರ್ಣವಾಗಿ ಅನುಭವಿಸಬೇಕೆಂದಿದ್ದರೆ, first know who your God is. ಮೊದಲದಾಗಿ ನಿಮ್ಮ ದೇವರು ಯಾರೆಂಬುದನ್ನು ಕಂಡುಕೊಳ್ಳಿರಿ. Secondly, you know how you approach this God. ಎರಡನೇದಾಗಿ ಆ ದೇವರನ್ನ ನೀವು ಹೇಗೆ ಸಮೀಪಿಸಿದಿರಿ ಎಂಬುದನ್ನು ತಿಳಿದುಕೊಳ್ಳಿರಿ. Thirdly, you know how you address to this God. ಮೂರನೇದಾಗಿ ನಿಮ್ಮ ದೇವರನ್ನು ನೀವು ಏನೆಂದು ಕರೆಯುತ್ತೀರಿ. Fourthly, if you come with your own ideas and will and self ideas, that all to be kept outside before you come ಒಂದು to ವೇಳೆ him. ನೀವು ಆತನ ಸಂಧಿಗೆ ಬರುವಾಗ ನಿಮ್ಮ ಸ್ವಂತ ಚಿತ್ತ ಉದ್ದೇಶ ಆ ಸಂತ ಬರುವುದಾದ ಅವೆಲ್ಲವನ್ನು ಕೂಡ ಆ ಆಲಯದ ಹೊರಗೆ ಇಟ್ಟು ಬರಬೇಕು. That is exactly the lesson that we learn from this passage. ಆ ಒಂದು ಪಾಠವನ್ನೇ ನಾವು ಈ ವಾಕ್ಯ ಭಾಗದಿಂದ ಕಲಿಯುತ್ತೇವೆ. The Spirit of God wants us to be brought to that realization of Abba Father when we read in Romans 8 and 15 or Galatians 4 and 6. ರೋಮ ಪತ್ರಿಕೆ 8ನೇ ಅಧ್ಯಾಯ ಮತ್ತು ಅದರ ವಚನ ಮತ್ತು ಗಲಾತ್ಯ ಪತ್ರಿಕೆ 4ನೇ ವಚನದಲ್ಲಿ ಈ ಒಂದು ಪದವು ಬಳಸಲ್ಪಟ್ಟದ್ದರ ಅರ್ಥವನ್ನು ನಾವು ಗ್ರಹಿಸಿಕೊಳ್ಳುವಂತೆ ದೇವರ ಆತ್ಮನು ತಾನೇ ಆತನ ಚಿತ್ತವುಳ್ಳವನಾಗಿ ಬರೆಸಿದ್ದಾನೆ. If you are a born again child of God, ನೀವು ಹೊಸದಾಗಿ ಹುಟ್ಟಿರುವಂತ ದೇವರ ಮಗುವಾಗಿದ್ದರೆ, we have the same spirit in us. ನಮ್ಮಲ್ಲಿ ಅದೇ ಆತ್ಮನಿದ್ದಾನೆ. And with that spirit, as he cried Abba Father, we have a privilege to call him Abba Father. ಆ ಆತ್ಮನಿಂದಲೇ ಆತನು ಅಪ್ಪ ತಂದೆಯಿಂದ ಕರೆದ ಹಾಗೆ ನಾವು ಕೂಡ ಅದೇ ಆತ್ಮನಿಂದ ಅಪ್ಪ ತಂದೆ ಎಂದು ಕರೆಯುವಂತವರಾಗಿರುತ್ತೇವೆ. Abba Father means a surrender, total surrender to him, like that of the Son of God, the Lord Jesus. ಅಪ್ಪ ತಂದೆ ಎಂಬುದಾಗಿ ಹೇಳಿದರೆ ಯಾವ ರೀತಿಯಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಸಂಪೂರ್ಣವಾಗಿ ತಂದೆಯ ಚಿತ್ತಕ್ಕೆ ಒಳಪಟ್ಟವನಾಗಿದ್ದನು, ಹಾಗೆಯೇ ನಾವು ಕೂಡ ತಂದೆಯ ಚಿತ್ತಕ್ಕೆ ನಾವು ಶರಣಾಗತಿಯಾಗಿರಬೇಕು. So in Psalm 118, 118ನೇ ಕೀರ್ತನೆಯಲ್ಲಿ verse 5, we see the Lord crying out in distress. ಅಲ್ಲಿ 5ನೇ ವಚನದಲ್ಲಿ ಕರ್ತನು ಆತನು ಇಕ್ಕಟ್ಟಿನಲ್ಲಿ ಕೂಗುತ್ತಾನೆ. How much can I talk about that distress? ಆ ಒಂದು ಇಕ್ಕಟ್ಟಿನ ಬಗ್ಗೆ ಎಷ್ಟು ಮಾತನಾಡಲಿ. If you read Luke's Gospel chapter 22 and verse 44, ನೀವು ಲೂಕನ ಸುವಾರ್ತೆ 22ನೇ ಅಧ್ಯಾಯ 44ನೇ ವಚನವನ್ನ ಓದಿದರೆ, as he was in the garden of Gethsemane, ಆತನು ಗೆತ್ಸೆಮನೆ ತೋಟದಲ್ಲಿರುವಾಗ calling Abba Father and making this prayer of intercession, ಆತನು ಅಪ್ಪ ತಂದೆ ಎಂಬುದಾಗಿ ಕರೆದವನಾಗಿ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನು ಆತನು ಮಾಡುವಾಗ his sweat was falling like drops of blood. ಆತನ ಬೆವರು ರಕ್ತದ ಹನಿಗಳು ಪಾದಿಯಲ್ಲಿ ಬೀಳುತ್ತಾ ಇದ್ದಾಗ, one word is used there, he was in full agony. ಅಲ್ಲಿ ಒಂದು ಪದವು ಬಳಸಲ್ಪಟ್ಟಿದೆ, ಆತನು ಪೂರ್ಣ ವೇದನೆಯಿಂದ ತುಂಬಿದ್ದನು. That agony means that he was in real battle that he was put in. ಆ ವೇದನೆ ಎಂಬುದಾಗಿ ಹೇಳಿದರೆ ಆತ ನಿಜವಾದಂತಹ ಆ ಯುದ್ಧಕ್ಕೆ ಆತನು ಒಳಪಟ್ಟವನಾಗಿ ಸೇರಿದವನಾಗಿದ್ದನು. He was struggling for victory. ಆತನು ಜಯಕ್ಕೋಸ್ಕರವಾಗಿ ಹೋರಾಡುತ್ತಿದ್ದನು. He was wrestling there. ಅಲ್ಲಿ ಆತನು ಹೋರಾಡುತ್ತಾ ಇದ್ದನು. My dear children, we should never forget, why did the Lord have to suffer that? ನನ್ನ ಪ್ರಿಯ ಮಕ್ಕಳೇ, ನಾವು ಯಾರು ಕೂಡ ಮರೆತು ಬಿಡಬಾರದು, ಕರ್ತನು ಯಾಕೆ ಆ ರೀತಿಯಾಗಿ ಕಷ್ಟಗಳನ್ನು ಅನುಭವಿಸಿದನು ಎಂಬುದನ್ನ. It is because of your sins and my sins. ನಿನ್ನ ಪಾಪಗಳ ನಿಮಿತ್ತವಾಗಿ, ನನ್ನ ಪಾಪಗಳ ನಿಮಿತ್ತವಾಗಿ. That's why he says in verse 5, ಆದ್ದರಿಂದ 5ನೇ ವಚನದಲ್ಲಿ ಆತನು ಹೇಳುತ್ತಾನೆ, I called upon the Lord in distress, ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟನು, and the Lord answered me. ಆತನಿಗೆ ಸದುತ್ತರವನ್ನು ದಯಪಾಲಿಸಿದನು. We know how the Lord answered his prayer. ಕರ್ತನು ಆತನ ಪ್ರಾರ್ಥನೆಗೆ ಹೇಗೆ ಉತ್ತರ ಕೊಟ್ಟನು ಗೊತ್ತಾ? And he sent the angel to strengthen him. ದೇವದೂತರನ್ನ ಕಳುಹಿಸಿ ಆತನನ್ನ ಬಲಪಡಿಸಿದನು. Verse 5 says, and he set me in the large place. ವಿಶಾಲ ಸ್ಥಳದಲ್ಲಿ ನನ್ನನ್ನು ಇಟ್ಟನು ಎಂಬುದಾಗಿ ಆತನು ಬರೆಯುತ್ತಾನೆ. Look at Psalm 118 and verse 6. 118ನೇ ಕೀರ್ತನೆ 6ನೇ ವಚನವನ್ನ ನೋಡಿರಿ. The Lord is on my side, I will not fear. What can man do unto me? ಯೆಹೋವನು ನನಗಿದ್ದಾನೆ, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡಾನು. There is another side of this Gethsemane. ಗೆತ್ಸೆಮನೆಯ ಮತ್ತೊಂದು ಬದಿ ಇದೆ. Everybody has forsaken him. ಎಲ್ಲರೂ ಕೂಡ ಆತನ ಕೈ ಬಿಟ್ಟರು. His own disciples have come, Judas Iscariot have come along with those people. ಆತನ ಶಿಷ್ಯರು ಬಿಟ್ಟರು. ಇಸ್ಕರಿಯೋತ ಯೂದನು ಆತನ ಬೇರೆ ಜನರೊಂದಿಗೆ ಯೇಸುವಿನ ಬಳಿಗೆ ಬಂದನು. Nobody was in his side. ಯಾರು ಕೂಡ ಕರ್ತನಾಗಿರುವ ಯೇಸು ಕ್ರಿಸ್ತನ ಪಕ್ಷದಲ್ಲಿ ನಿಂತಿರಲಿಲ್ಲ. But he says, the Lord is on my side. ಆದರೆ ಆತನು ಹೇಳಿದನು,
ಕರ್ತನು ನನ್ನ ಪಕ್ಷದಲ್ಲಿದ್ದಾನೆ, and I will not fear man. ನಾನು ಮನುಷ್ಯನಿಗೆ ಭಯಪಡುವುದಿಲ್ಲ. When you consider this Psalm 118, ಈ 118ನೇ ಕೀರ್ತನೆಯನ್ನು ನೀವು ಪರಿಗಣಿಸಿದರೆ, and you see these 4 elements of this song, ಈ ಕೀರ್ತನೆಯ 4 ಎಲಿಮೆಂಟ್ಸ್ ಗಳನ್ನ, 4 ವಾಸ್ತವಾಂಶಗಳನ್ನ ಕಾಣುತ್ತೇವೆ. I may have to just touch and go. You can meditate on this. ನಾನು ಅದನ್ನ ನಿಮಗೆ ತಿಳಿಸುತ್ತೇನೆ ಅಷ್ಟೇ, ನೀವು ನಂತರ ಅದನ್ನ ಧ್ಯಾನ ಮಾಡಿಕೊಳ್ಳಬಹುದು. Not only you see him in the garden of Gethsemane, ನೀವು ಆತನನ್ನ ಕೇವಲ ಗೆತ್ಸೆಮನೆ ತೋಟದಲ್ಲಿ ಮಾತ್ರ ನೋಡುವುದಿಲ್ಲ. look at verse 8 and 9, 8 ಮತ್ತು 9ನೇ ವಚನವನ್ನ ನೋಡಿರಿ. which was the second place as he was going to Calvary. ಆತನು ಕಲ್ವಾರಿಗೆ ಹೋಗುತ್ತಾ ಇದ್ದಾಗ 2ನೆಯ ಸ್ಥಳ ಯಾವುದು? Verses 8 and 9 brings before us Gabbatha. 8 ಮತ್ತು 9ನೇ ವಚನ ನಮ್ಮ ಕಣ್ಣ ಮುಂದೆ ಗಬ್ಬಥ ಸ್ಥಳವನ್ನು ತರುತ್ತದೆ. What is that Gabbatha means? ಗಬ್ಬಥ ಎಂದು ಹೇಳಿದರೆ ಅದರ ಅರ್ಥವೇನು? John 19 will tell you it means pavement or the seat of judgment. ಆ ನೋಡುವಾಗ ಯೋಹಾನ ಸುವಾರ್ತೆ 19 ಅಧ್ಯಾಯ ಹೇಳುವ ಹಾಗೆ ಅದು ನ್ಯಾಯ ತೀರ್ಪು ಕೊಡಲ್ಪಡುವಂತ ಸ್ಥಳ. What a judgment was brought upon the Lord Jesus. ಕರ್ತನಾಗಿರುವ ಯೇಸು ಕ್ರಿಸ್ತನ ಮೇಲೆ ಎಂತಹ ನ್ಯಾಯ ತೀರ್ಪು ಬಂದಿತು. Look at Psalm 118 and verse 8 now. 118ನೇ ಕೀರ್ತನೆ 8ನೇ ವಚನವನ್ನು ನೋಡಿರಿ. It is better to trust in the Lord than to put confidence in man. ಮನುಷ್ಯನಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನಲ್ಲಿ ಭರವಸೆ ಬಿಡುವುದು ಒಳ್ಳೆಯದು. Why does he say that? ಆತನು ಯಾಕೆ ಅದನ್ನು ಹೇಳುತ್ತಾನೆ? Because the men who welcomed him when he was coming to Jerusalem, ಆತನು ಯೆರೂಸಲೇಮಿಗೆ ಬರುವಾಗ ಆತನನ್ನ ಆಹ್ವಾನಿಸಿದಂತಹ ಅಥವಾ ಆತನನ್ನ ಸ್ವಾಗತಿಸಿದಂತ ಅದೇ ಜನರು, they came with the branches of palm tree. ಅವರು ಆ ಎಲೆಗಳನ್ನ ಗರಿಗಳನ್ನ ಹಿಡಿದುಕೊಂಡವರಾಗಿ ಬಂದರು. As he came inside, ಆತನು ಒಳಗೆ ಬಂದಾಗ they removed their clothes and put it upon the road. ಅವರು ತಮ್ಮ ಬಟ್ಟೆಗಳನ್ನ ತೆಗೆದು ಆತನು ಬರುತ್ತಾ ಇದ್ದಂತ ರಸ್ತೆಯ ಮೇಲೆ ಹಾಕಿದರು. And they all shouted as he was coming into Jerusalem. ಆತನು ಯೆರೂಸಲೇಮಿನ ಒಳಗೆ ಬರುವಾಗ ಎಲ್ಲರೂ ಕೂಡ ಜೋರಾಗಿ ಕೂಗಿ ಆರ್ಭಟಿಸಿದರು. Blessed is he who cometh in the name of the Lord. ಕರ್ತನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ. And they were all shouting about slogans about his praise. ಅವರೆಲ್ಲರೂ ಕೂಡ ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಕೊಂಡಾಟವನ್ನ ಸಲ್ಲಿಸುವವರಾಗಿ ಅವರು ಕೂಗುತ್ತಾ ಇದ್ದಾರೆ. But now these are the same people who were against him. ಆದರೆ ಈಗ ನೋಡುವಾಗ ಅದೇ ಜನರು ಈ ಕರ್ತನಾದ ಯೇಸು ಕ್ರಿಸ್ತನಿಗೆ ವಿರೋಧವಾಗಿದ್ದಾರೆ. They are all accusing him. ಅವರೆಲ್ಲರೂ ಕೂಡ ಆತನ ಮೇಲೆ ಅವರು ದೂರುಗಳನ್ನ ಹೇಳುತ್ತಿದ್ದಾರೆ. Now what is their shout there? ಇಲ್ಲಿ ಅವರ ಒಂದು ಕೂಗು ಏನಾಗಿದೆ? As he was taken to Gabbatha, ಆತನ ಗಬ್ಬತ್ತಾಗೆ ತೆಗೆದುಕೊಂಡು ಹೋಗುತ್ತಾ ಇದ್ದಾಗ all people had gathered there. ಎಲ್ಲಾ ಜನರು ಅಲ್ಲಿ ಸೇರಿ ಬಂದಿದ್ದಾರೆ. He was all alone there. ಆತನಲ್ಲಿ ಒಬ್ಬಂಟಿಗನಾಗಿದ್ದಾನೆ. What was the slogan of these people? ಈ ಜನರ ಕೂಗು ಏನಾಗಿದೆ ನೋಡಿರಿ. Crucify him. ಆತನನ್ನು ಶಿಲುಬೆಗೇರಿಸು, ಆತನನ್ನು ಶಿಲುಬೆಗೇರಿಸು. We have no king but Caesar. ನಮಗೆ ಕೈಸರನನ್ನ ಬಿಟ್ಟರೆ ಬೇರೆ ಯಾವ ಅರಸನೂ ಇಲ್ಲ. They denied the Lord Jesus. ಅವರು ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ ಅಲ್ಲಗಳೆದರು. That's why we read in verse 8 here. ಆದ್ದರಿಂದ ನಾವು 8ನೇ ವಚನದಲ್ಲಿ ಹೀಗೆ ಓದುತ್ತೇವೆ. It is better to trust in the Lord than to put confidence in man. ಮನುಷ್ಯನಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನ ಆಶ್ರಯಿಸುವುದು ಒಳ್ಳೆಯದು. Who was the man there? ಅಲ್ಲಿ ಮನುಷ್ಯನು ಯಾರು? There were so many men there. ಅಲ್ಲಿ ಅನೇಕ ಮನುಷ್ಯರಿದ್ದರು. I read about Peter saying in Mark's Gospel chapter 14 and verse 31. ಆ ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 31ನೇ ವಚನದಲ್ಲಿ ಪೇತ್ರನು ಹೇಳುವುದನ್ನು ನೋಡುತ್ತೇನೆ. Lord, even if everybody denies, I will not deny you. ಆತನು ಹೇಳುತ್ತಾನೆ, ದೇವರು ಇವರೆಲ್ಲರೂ ನನ್ನ ಅಲ್ಲಗಳೆದರು, ನಾನು ಮಾತ್ರ ನನ್ನ ಅಲ್ಲಗಳೆಯುವುದಿಲ್ಲ. He had no confidence in Peter. ಆದರೆ ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಪೇತ್ರನಲ್ಲಿ ಕೂಡ ಭರವಸೆ ಇಲ್ಲ. Look at verse 9. 9ನೇ ವಚನ ನೋಡಿರಿ. It is better to trust in the Lord than to put confidence in princes. ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. The princes or the sons of kings have denied him. ಆ ಪ್ರಭುಗಳು, ಆ ರಾಜಕುಮಾರರು ಕೂಡ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ ಅವರು ಅಲ್ಲಗಳೆದರು. Who was he? ಆತನು ಯಾರು? He was the son of that great Herod. ಆತನು ಮಹಾ ಹೆರೋದನ ಮಗನು. Our Lord Jesus was made to stand before Herod. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆ ಹೆರೋದನ ಮುಂದೆ ನಿಲ್ಲಲ್ಪಟ್ಟನು. It was his father who was a great sinner. ಆತನ ತಂದೆಯೇ, ಆ ಹೆರೋದನ ತಂದೆಯೇ ಮಹಾಪಾಪಿಯಾಗಿದ್ದವನು. We know how he has stolen his brother's wife. ಆತನ ಅಣ್ಣನ ಹೆಂಡತಿಯನ್ನ ಹೇಗೆ ಕದ್ದುಕೊಂಡನು ಎಂಬುದನ್ನ ನಾವು ವಾಕ್ಯದಲ್ಲಿ ಓದುತ್ತೇವೆ. How he has beheaded John the Baptist. ಸ್ಥಾನಿಕನಾದಂತ ಯೋಹಾನನ ತಲೆಯನ್ನ ಹೇಗೆ ಕಡಿಸಿದನು ಎಂಬುದಾಗಿ ನಮಗೆ ಗೊತ್ತು. All that the massacre that was done in Bethlehem, killing all babies,
who are below age of 2 years. ಬೆತ್ಲೆಹೇಮಿನಲ್ಲಿ 2 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಆತನು ಸಾಮೂಹಿಕವಾಗಿ ಹತ್ಯೆ ಮಾಡಿದವನು. Before such a prince, such a king, the Lord was made to stand in ಅಂತ ಅರಸನ ಮಗನ ಮುಂದೆ ಈ ಗಬ್ಬತದಲ್ಲಿ ನ್ಯಾಯ ತೀರ್ಪಿಗಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ನಿಲ್ಲಿಸಲ್ಪಟ್ಟನು. And what does he say there? ಅಲ್ಲಿ ಆತನು ಏನು ಹೇಳುತ್ತಿದ್ದಾನೆ? When everybody has denied him, ಆತನ ಎಲ್ಲರೂ ಕೂಡ ಅಲ್ಲಗಳೆದರು. No confidence in man, ಮನುಷ್ಯನಲ್ಲಿ ಯಾವ ಭರವಸೆಯೂ ಇಲ್ಲ. No confidence in princes, ಯಾವ ಪ್ರಭುಗಳಲ್ಲಿಯೂ ಕೂಡ ಭರವಸೆ ಇಲ್ಲ. And as you read, even Pilate has asked him 3 questions. ಪಿಲಾತನು ಕೂಡ ಆತನಿಗೆ 3 ಪ್ರಶ್ನೆಗಳನ್ನ ಕೇಳುತ್ತಾನೆ. I have the authority to release you. ನಿನ್ನನ್ನ ಬಿಡುಗಡೆ ಮಾಡುವಂತ ಅಧಿಕಾರ ನನಗಿದೆ. Tell me the truth. ಸತ್ಯವನ್ನ ಹೇಳು. Are you the son of God? ನೀನು ದೇವಕುಮಾರನೋ? The Lord was silent on all the occasions. ಕರ್ತನಾಗಿರುವ ಯೇಸು ಕ್ರಿಸ್ತನು ಈ ಎಲ್ಲ ಸಂದರ್ಭಗಳಲ್ಲಿ ಮೌನವಾಗಿದ್ದನು. When Pilate said, I see no fault in him, ಪಿಲಾತನು ಈತನಲ್ಲಿ ನಾನು ಯಾವ ದೋಷವನ್ನ ನೋಡುವುದಿಲ್ಲ ಎಂಬುದಾಗಿ ಹೇಳಿದಾಗ, and he wanted to wash his hands, ತನ್ನ ಕೈಗಳನ್ನ ಆತನು ತೊಳೆದುಕೊಳ್ಳಲಿಕ್ಕಿರುವಾಗ, what questions those people asked him? ಆ ಜನರು ಅವನಿಗೆ ಯಾವ ಪ್ರಶ್ನೆಯನ್ನ ಕೇಳಿದರು? Whose friend are you? ನೀನು ಯಾರ ಸ್ನೇಹಿತನು? Are you friend of Caesar? ಕೈಸರನ ಸ್ನೇಹಿತನು? If you release this man, ಈ ಮನುಷ್ಯನನ್ನು ಬಿಡುಗಡೆ ಮಾಡಿದರೆ, you are not friend of Caesar. ನೀನು ಕೈಸರನ ಸ್ನೇಹಿತನಲ್ಲ. When I read that word, ನಾನು ಆ ವಾಕ್ಯವನ್ನು ಓದಿದಾಗ, Pilate, though he knew the truth, ಪಿಲಾತನಿಗೆ ಸತ್ಯ ಗೊತ್ತಿದ್ದರೂ ಕೂಡ, but for the sake of friendship with Caesar, ಕೈಸರನೊಂದಿಗಿನ ಆ ಒಂದು ಸ್ನೇಹಕ್ಕೋಸ್ಕರವಾಗಿ, he has forsaken the friendship with God. ದೇವರೊಂದಿಗಿನ ಸ್ನೇಹವನ್ನ ಆತನು ಅಲ್ಲಗಳೆದನು. You know, that brings a great question before me. ಅದು ನನ್ನ ಮುಂದೆ ದೊಡ್ಡ ಪ್ರಶ್ನೆನ ತರುತ್ತದೆ. This morning, who is your trust? ಈ ಬೆಳಗ್ಗೆ ನಿನ್ನ ಭರವಸೆ ಯಾರಾಗಿದ್ದಾರೆ? Whom do you believe in? ನೀನು ಯಾರಲ್ಲಿ ನಂಬಿಕೆ ಅಥವಾ ಭರವಸೆ when we live in this world, ನಾವು ಈ ಲೋಕದಲ್ಲಿ ಜೀವಿಸುವಾಗ, so many worldly things will come into your life. ಅನೇಕ ಲೌಕಿಕ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಬರುತ್ತವೆ. And you have to make choices always. ನೀವು ಯಾವಾಗಲೂ ಕೂಡ ಆಯ್ಕೆಗಳನ್ನ ಮಾಡಿಕೊಳ್ಳಬೇಕು. Will you prefer to be friend of God? ನೀವು ದೇವರ ಸ್ನೇಹಿತರಾಗಲಿಕ್ಕೆ ನೀವು ಇಷ್ಟಪಡುತ್ತೀರಾ? Or will you join hands with that which is against God? ದೇವರಿಗೆ ವಿರುದ್ಧವಾದವರೊಂದಿಗೆ ನೀವು ಕೈ ಜೋಡಿಸುತ್ತೀರೋ? How many have not trusted in the Lord but made friendship with the world? ಎಷ್ಟು ಜನರು ಕರ್ತನಲ್ಲಿ ಭರವಸೆ ಬಿಡದೆ ಲೋಕದೊಂದಿಗೆ ಸ್ನೇಹ ಮಾಡಿಕೊಂಡಿಲ್ಲ? That's the second place that we see as the Lord was marching. ಕರ್ತನು ಆತನು ಹೋಗುತ್ತಾ ಇದ್ದಾಗ ಎರಡನೇ ಸ್ಥಳವಾಗಿ ನಾವು ಅದನ್ನು ನೋಡುತ್ತೇವೆ. That is not the end of it. ಅದು ಅದರ ಅಂತ್ಯವಲ್ಲ. You turn to Psalm 118. 118ನೇ ಕೀರ್ತನೆಗೆ ತೆರೆಯಿರಿ. From verses 10 to verse 13. 10ರಿಂದ 13ನೇ ವಚನದವರೆಗೆ ಓದುವಾಗ, you have the third place brought before us. ನಮ್ಮ ಮುಂದೆ 3ನೇ ಸ್ಥಳವು ತರಲ್ಪಡುತ್ತದೆ. And those verses bring before us the picture of Golgotha. ಆ ವಾಕ್ಯ ಭಾಗಗಳು ನಮ್ಮ ಮುಂದೆ ಆ ಗೊಲ್ಗೊಥಾದ ಚಿತ್ರಣವನ್ನ ತರುತ್ತವೆ. Notice in verses 10, 11 and 12. 10, 11, 12ನೇ ವಚನವನ್ನ ಗಮನಿಸಿರಿ. At least 4 times one word is used there. ಅಲ್ಲಿ 4 ಸಾರಿ ಒಂದೇ ಒಂದು ಪದ ಬಳಸಲ್ಪಟ್ಟಿದೆ. Which is that word used again and again? ಯಾವುದು ಪುನಃ ಪುನಃ ಬಳಸಲ್ಪಟ್ಟಿದಂತ ಪದ? I read that word. ಆ ಒಂದು ಪದವನ್ನ ಓದುತ್ತೇನೆ. All nations compass me about. They compass me about. They compass me about. They compass me about. ಮುತ್ತಿದರು, ಕವಿದರು ಎನ್ನುವಂತ ಮಾತು. They all compass me about, says the Lord. ಅವರು ಸುತ್ತಿಕೊಂಡರು, ಮುತ್ತಿದರು, ಕವಿದರು ಎಂದು ಕರ್ತನು ಹೇಳುತ್ತಾನೆ. Not only Jews encompassed him. ಕೇವಲ ಯಹೂದ್ಯರು ಮಾತ್ರವೇ ಆತನನ್ನು ಸುತ್ತಿಕೊಂಡಿರಲಿಲ್ಲ. Not only Romans encompassed him. ಕೇವಲ ರೋಮನ್ನರು ಆತನನ್ನ ಕವಿದಿರಲಿಲ್ಲ. But look at verse 10. All nations compass me about. 10ನೇ ವಚನ ನೋಡ್ರಿ, ಎಲ್ಲಾ ಜನಾಂಗಗಳವರು ನನ್ನನ್ನ ಸುತ್ತಿಕೊಂಡರು. The Lord is seen now in Golgotha. ನಮ್ಮ ಕರ್ತನು ಈಗ ಗೊಲ್ಗೊಥಾದಲ್ಲಿ ಆತನು ಕಾಣಿಸುತ್ತಿದ್ದಾನೆ. There is one beautiful phrase used there. ಅಲ್ಲಿ ಸುಂದರವಾದಂತಹ ಒಂದು ಪದ ಪ್ರಯೋಗವು ಹೇಳಲ್ಪಟ್ಟಿದೆ. Can you read verse 12? 12ನೇ ವಚನವನ್ನ ಓದುವಿರಾ? Can somebody read loudly from the crowd? ಗಟ್ಟಿಯಾಗಿ 12ನೇ ವಚನವನ್ನ ಯಾರಾದರೂ ಓದುತ್ತೀರಾ? Verse 12 says like this. 12ನೇ ವಚನ ಹೀಗೆ ಹೇಳುತ್ತದೆ, They compass me about like bees. ಅವರು ಜೇನ್ನೊಣಗಳಂತೆ ನನ್ನನ್ನ ಕವಿದರು. Why is that metaphor used there? ಯಾಕೆ ಆ ಚಿತ್ರಣಕ್ಕೆ ಆ ಒಂದು ಉಪಮಾನವು ಬಳಸಲ್ಪಟ್ಟಿದೆ? At Golgotha everybody compassed the Lord Jesus. ಗೊಲ್ಗೊಥಾದಲ್ಲಿ ಎಲ್ಲರೂ ಕೂಡ ಕರ್ತನಾಗಿರುವ ಯೇಸುವನ್ನ ಅವರು ಕವಿದರು. And Bible says they compass me about like bees.
ದೇವರ ವಾಕ್ಯ ಹೇಳುತ್ತದೆ, ಅವರು ಜೇನ್ನೊಣಗಳಂತೆ ನನ್ನನ್ನು ಸುತ್ತಿಕೊಂಡರು. Why that word is used there? ಯಾಕೆ ಅಲ್ಲಿ ಆ ಜೇನ್ನೊಣ ಎನ್ನುವಂತ ಪದ ಬಳಸಲ್ಪಟ್ಟಿದೆ? Because the bees is an insect which has a sting. ಆ ನೋಡುವಾಗ ಆ ಒಂದು ಜೇನ್ನೊಣ ಎಂಬುದಾಗಿ ಹೇಳುವಾಗ ಅದಕ್ಕೆ ಕೊಂಡಿ ಇದೆ. The sting has a venom. It can inject venom through the sting. ಆ ಒಂದು ಕೊಂಡಿಯಿಂದಾಗಿಯೇ ಅದರಂತಹ ವಿಷವನ್ನ, ಆ ವಿಷ ನಿಲವನ್ನ ಅದು ಆ ದೇಹಕ್ಕೆ ಚುಚ್ಚುತ್ತದೆ ಮತ್ತು ಆ ದೇಹದಲ್ಲಿ ಅದು ಕಳುಹಿಸುತ್ತದೆ. And when the Lord says they encompass me like bees, ಅವರು ಜೇನುನೊಣಗಳಂತೆ ನನ್ನನ್ನು ಸುತ್ತಿಕೊಂಡರು ಎಂಬುದಾಗಿ ಕರ್ತನು ಹೇಳುವಾಗ all bees were putting their sting into him. ಪ್ರತಿಯೊಂದೊಂದು ಜೇನುನೊಣಗಳು ಕೂಡ ತಮ್ಮ ಕೊಂಡಿಗಳನ್ನ ಆತನ ಮೇಲೆ ಚುಚ್ಚುತ್ತಾ ಇವೆ. What is the sting we read in the Bible about? ನಾವು ದೇವರ ವಾಕ್ಯದಲ್ಲಿ ನೋಡುವಂತಹ ಆ ಕೊಂಡಿ ಯಾವುದು? In 1 Corinthians chapter 15 and verse 56, 1 ಕೊರಿಂಥ 15:56 ನಾವು ಓದುತ್ತೇವೆ. we read that the sting of death is sin. ಆ ನೋಡುವಾಗ ಮರಣದ ಕೊಂಡಿ. Do you know that your sin and my sin were like a sting upon the Lord Jesus? ನನ್ನ ಮತ್ತು ನಿನ್ನ ಪಾಪಗಳೇ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮೇಲೆ ಆ ಒಂದು ವಿಷದ ಕೊಂಡಿಯಂತೆ ಅವನಿಗೆ ಚುಚ್ಚುತ್ತಾ ಇದ್ದವು. We are all sinners. ನಾವೆಲ್ಲರೂ ಕೂಡ ಪಾಪಿಗಳೇ. He has bore our sin in his own body. ಆತ ನಮ್ಮೆಲ್ಲರ ಪಾಪವನ್ನ ತನ್ನ ದೇಹದ ಮೇಲೆ ಹೊತ್ತುಕೊಂಡನು. Every sinner's sin was like a sting mark upon him. ಪ್ರತಿಯೊಬ್ಬರ ಪಾಪವೂ ಕೂಡ ಆತನ ಮೇಲೆ ವಿಷದ ಕೊಂಡಿಯು ಚುಚ್ಚಿದಂತಹ ಗುರುತಿನ ಹಾಗೆಯೇ ಇತ್ತು. That's why we read in 2 Corinthians chapter 5 and verse 21. ಆದ್ದರಿಂದ 2 ಕೊರಿಂಥ 5:21 ನಾವು ಓದುತ್ತೇವೆ. He who knew no sin became sin for us. ಪಾಪ ಜ್ಞಾನವಿಲ್ಲದ ಆತನು ನಮಗೋಸ್ಕರವಾಗಿ ಪಾಪವಾದನು. Dear children, do you know that the Lord Jesus Christ took our sting upon himself? ಪ್ರಿಯ ಮಕ್ಕಳೇ, ನಿಮಗೆ ಗೊತ್ತಾ, ಕರ್ತನಾಗಿರುವ ಯೇಸು ಕ್ರಿಸ್ತನು ನಮ್ಮೆಲ್ಲರ ಆ ಪಾಪದ ಕೊಂಡಿಯನ್ನ ತನ್ನ ಮೇಲೆ ಹೊತ್ತುಕೊಂಡನು. That is not the end of it. ಅದು ಅದರ ಅಂತ್ಯವಲ್ಲ. Look at verse 13. 13ನೇ ವಚನವನ್ನು ನೋಡಿರಿ. Thou hast thirst at me that I might fall. ವೈರಿಯೇ, ನನ್ನನ್ನು ಬೀಳ ನೂಕಿದಿ. Now it is already translated in Kannada, Bairiye. But who is this thou in the Bible? ಕನ್ನಡದಲ್ಲಿ ದೌ ಎಂಬುದಾಗಿರುವಂತ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ವೈರಿಯ ಎಂಬುದಾಗಿ ಬರೆಯಲ್ಪಟ್ಟಿದೆ. They already have paraphrased and given to us in translation. ಆ ನೋಡುವಾಗ ಭಾಷಾಂತರದಲ್ಲಿ ಅದು ಯಾರು ಎಂಬುದಾಗಿ ಹೇಳಲ್ಪಟ್ಟಿದೆ. Thou hast thirst me sore. ನೀನು ನನ್ನ ಪ್ರಾಣನನ್ನು ನೂಕಿದಿ. The word thou is singular. ಆ ನೋಡುವಾಗ ಅದು ಏಕವಚನದಲ್ಲಿ ಬಳಸಲ್ಪಟ್ಟಿದೆ. And it refers to Satan. ಅದು ಸೈತಾನನನ್ನ ಕುರಿತಾಗಿ ಬರೆಯಲ್ಪಟ್ಟಿದೆ. And what does the Lord say there? ಅಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಹೇಳುತ್ತಾನೆ, Thou hast thirst me sore. ನೀನು ನನ್ನನ್ನ ನೂಕಿದಿ, that I might fall. ನಾನು ಬೀಳಬೇಕೆಂದು. This was the same devil who tried to put this sin into the world in the first garden. ಅದೇ ಸೈತಾನನು ಮೊಟ್ಟ ಮೊದಲನೆಯ ಆ ಏದೆನ್ ತೋಟದಲ್ಲಿಯೂ ಕೂಡ ಪಾಪವನ್ನ ಈ ಪ್ರಪಂಚದೊಳಕ್ಕೆ ನೂಕಿದನು. He was the same devil who came into the last garden, Gethsemane. ಅದೇ ಸೈತಾನನು ಕೊನೆಯ ತೋಟವಾದಂತ ಗೆತ್ಸೆಮನೆ ತೋಟಕ್ಕೆ ಬಂದಾತನು. He is the same devil that we see in Golgotha now. ಈಗ ಗೊಲ್ಗೊಥಾದಲ್ಲಿ ಕೂಡ ನೋಡುತ್ತಾ ಇರುವಂತಹ ಆ ಸೈತಾನನು ಈತನೇ ಒಬ್ಬನೇ ವೈರಿ. Praise God, our Lord Jesus did not turn away from the cup that he was to drink or for the cross that he was to suffer. ಆದರೆ ದೇವರಿಗೆ ಸ್ತೋತ್ರವನ್ನು, ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನಾದರೂ ಆತನ ಬಳಿಗೆ ಬಂದಂತ ಆ ಪಾತ್ರೆಯಲ್ಲಿ ಕುಡಿಯುವುದನ್ನ ಆತನು ತಿರಸ್ಕರಿಸಲಿಲ್ಲ. ಆ ನೋವನ್ನ ಅನುಭವಿಸುವುದನ್ನ ಆತನು ಬೇಡವೆಲ್ಲನಿಲ್ಲ. Look at that verse 13. 13ನೇ ವಚನವನ್ನು ನೋಡಿರಿ. Thou hast thirst me sore that I might fall. ನಾನು ಬೀಳಬೇಕೆಂಬುದಾಗಿ ನೀನು ನನ್ನನ್ನು ನೂಕಿದಿ. He wanted to make him fall. ಆತನು ಬೀಳಬೇಕೆಂಬುದಾಗಿ ಆತನು ಬಯಸಿದನು. You can read in Luke's Gospel chapter 4 and verse 13. ಲೋಕನ ಸುವಾರ್ತೆ 4:13 ನೀವು ಓದಬಹುದು. When he tempted him, ಆತನ ಯೇಸುವನ್ನ ಶೋಧಿಸಿದಾಗ, but the Lord was victorious over him. ಕರ್ತನಾಗಿರುವ ಯೇಸು ಕ್ರಿಸ್ತನು ಸೈತಾನನ ಮೇಲೆ ಜಯಶಾಲಿಯಾದಾಗ, what do you read in Luke 4 and verse 13? ಲೋಕ 4:13 ಏನು ಓದುತ್ತೇವೆ. He did not give up. ಆತನು ಬಿಟ್ಟು ಕೊಡಲಿಲ್ಲ. Satan did not give up. ಸೈತಾನನು ಬಿಟ್ಟು ಕೊಡಲಿಲ್ಲ. He went away for a season. ಆತನು ಸ್ವಲ್ಪ ಕಾಲ ಆತನನ್ನ ಬಿಟ್ಟು ಹೋದನು. He came again. ಆತನು ಪುನಃ ಬಂದನು. He came again and again. ಆತನು ಪುನಃ He ಬಂದನು. wanted to pull the Lord Jesus Christ down. ಆತನು ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ ಕೆಳಕ್ಕೆ ಎಳೆದು ದೊಬ್ಬಬೇಕೆಂದು ಬಯಸಿದನು. But praise God. ಆದ್ರೆ ದೇವರಿಗೆ ಸ್ತೋತ್ರವಾಗಲಿ. 13ನೇ ವಚನ ನೋಡಿರಿ. Thou hast thirst sore at me that I might fall, but the Lord help me.
ನನ್ನನ್ನು ಬೀಳನೂಕಿದೆಯಾ, ಆದರೆ ಯೆಹೋವನು ನನಗೆ ಸಹಾಯ ಮಾಡಿದನು. But the Lord helped me. ಯೆಹೋವನು ನನಗೆ ಸಹಾಯ ಮಾಡಿದನು. What the help of the Lord the Father was given to him. ತಂದೆಯಾದ ದೇವರ ಸಹಾಯ ಎಷ್ಟರ ಮಟ್ಟಿಗೆ ಆತನಿಗೆ ಕೊಡಲ್ಪಟ್ಟಿತ್ತು. But the Lord helped me, he said. ಕರ್ತನು ನನಗೆ ಸಹಾಯ ಮಾಡಿದನೆಂಬುದಾಗಿ ಆತನು ಹೇಳುತ್ತಾನೆ. That's why we read in Hebrews chapter 2 and verse 14. ಆದ್ದರಿಂದ ಇಬ್ರಿಯ 2:14 ನಾವೀಗ ಓದುತ್ತೇವೆ. By his death he defeated one who had authority over death. ಮರಣ, ಆತನು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನ ಆತನು ಸೋಲಿಸಿದನು. That's why in Colossians chapter 2 verse 15 and 16 we read. ಕೊಲೊಸ್ಸೆ ಪತ್ರಿಕೆ 2:15-16 ಈಗ ಓದುತ್ತೇವೆ. Beloved, devil is defeated foe. ಪ್ರಿಯರೇ, ಸೈತಾನನು ಸೋಲಿಸಲ್ಪಟ್ಟಿದ್ದಾನೆ. Why I am reading this psalm to you? ಯಾಕೆ ನಾನು ಈ ಕೀರ್ತನೆ ನಿಮಗೋಸ್ಕರವಾಗಿ ಓದುತ್ತಾ Just to ಇದ್ದೇನೆ? bring 4 stanzas of this psalm. ಈ ಕೀರ್ತನೆಯ 4 ವಾಕ್ಯ ಭಾಗಗಳು. The Lord is going to Calvary. ಕರ್ತನು ಆತನು ಕಲ್ವಾರಿಗೆ ಹೋಗುತ್ತಿದ್ದಾನೆ. Going on the Mount of Olivet. ಆತನು ಆ ಒಂದು ಎಣ್ಣೆ ಮರಗಳ ಗುಡ್ಡದ ಮೇಲೆ ಹೋಗುತ್ತಿದ್ದಾನೆ. And he was singing this psalm. ಆತನು ಈ ಕೀರ್ತನೆಯನ್ನು ಆಡುತ್ತಿದ್ದಾನೆ. And in that psalm he mentioned about Gethsemane. ಆ ಒಂದು ಕೀರ್ತನೆಯಲ್ಲಿ ಆತನು ಗೆತ್ಸೆಮನೆಯನ್ನು ಉಲ್ಲೇಖಿಸುತ್ತಿದ್ದಾನೆ. He mentioned the experience of Gabbatha. ಆತನು ಗಬ್ಬತಾದ ಅನುಭವಗಳನ್ನ ಆತನು ವಿವರಿಸುತ್ತಿದ್ದಾನೆ. He talked about Golgotha. ಆತನು ಗೋಲ್ಗೊಥದ ಬಗ್ಗೆ ಮಾತನಾಡಿದ್ದಾನೆ. I praise God, that is not the end of the psalm. ದೇವರಿಗೆ ಸ್ತೋತ್ರವಾಗಲಿ, ಅದೇ ಆ ಕೀರ್ತನೆಯ ಅಂತ್ಯವಲ್ಲ. If you read the next verses, ಮುಂದಿನ ವಾಕ್ಯಗಳನ್ನು ನೀವು ಓದಿದರೆ, you can read from verse 14 to 18. 14-18 ನೀವು ಓದಿದರೆ, and suddenly you will find the song is changing. ಅಲ್ಲಿ ತಕ್ಷಣವೇ ಹಾಡು ಬದಲಾದದನ್ನು ನೋಡುತ್ತೀರಿ. The tone is changing. ಅಲ್ಲಿ ಹಾಡಿನ ಆ ಒಂದು ಸ್ವರ ಅದು ಬದಲಾಗಿದೆ. The words are changing. ಪದಗಳು ಬದಲಾಗಿವೆ. Look at verse 14. 14ನೇ ವಚನ ನೋಡಿ. The Lord is my strength and my song, and is become my salvation. ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆಯುಂಟಾಯಿತು. The voice of rejoicing and salvation is in the tabernacle of the righteous. The right hand of the Lord doeth valiantly. ಉತ್ಸಾಹ ಧ್ವನಿಯು ಜಯಘೋಷವು ನೀತಿವಂತರ ಗುಡಾರಗಳಲ್ಲಿವೆ. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. Praise God for this. ದೇವರಿಗೆ ಸ್ತೋತ್ರವಾಗಲಿ. Golgotha is not end of the history. ಗೊಲ್ಗೊಥಾ ಚರಿತ್ರೆಯ ಅಂತ್ಯವಲ್ಲ. There is glory after Golgotha. ಆ ಗೊಲ್ಗೊಥಾದ ನಂತರ ಮಹಿಮೆಯೂ And ಇದೆ. what a joy that was set before him. That's why he suffered all these 3 places. ಆತನ ಮುಂದೆ ಇಡಲ್ಪಟ್ಟಂತ ಸಂತೋಷಕ್ಕೋಸ್ಕರವಾಗಿ ಆತನು ಈ ಎಲ್ಲಾ ಸಂಕಷ್ಟಗಳನ್ನ ವೇದನೆಯನ್ನ ಅನುಭವಿಸಿದನು. Notice in verse 15 and 16. 15-16 ವಚನವನ್ನ ಗಮನಿಸಿರಿ. 3 times it is said right hand, right hand, right hand. 3 ಸಾರಿ ಬಲಗೈ 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 ಎಂದು ಬರೆಯಲ್ಪಟ್ಟಿದೆ. Do you know where your Lord is? ನಿಮ್ಮ ಕರ್ತನೆಲ್ಲಿದ್ದಾನೆ ಗೊತ್ತು? He is not in Gethsemane now. ಆತನೀಗ ಗೆತ್ಸೆಮನೆಯಲ್ಲಿಲ್ಲ. He is not in Gabbatha now. ಆತನೀಗ He is ಗಬ್ಬತಾದಲ್ಲಿಲ್ಲ. not in Golgotha now. ಆತನೀಗ ಗೊಲ್ಗೊಥಾದಲ್ಲಿಲ್ಲ. He is risen again. ಆತನ ಪುನಃ ಪುನರುತ್ಥಾನ ಹೊಂದಿದ್ದಾನೆ. He is alive. ಆತನು And ಜೀವಿತನಾಗಿದ್ದಾನೆ. where is he now? ಆತನೀಗ ಎಲ್ಲಿದ್ದಾನೆ? He is seated at the right hand of the majesty. ಆತನು ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಆಸನಾರೂಢನಾಗಿದ್ದಾನೆ. Highly exalted. ಆತನು ಉನ್ನತಕ್ಕೇರಿಸಲ್ಪಟ್ಟಿದ್ದಾನೆ. Lord of Lord and King of Kings. ಕರ್ತಾದಿ ಕರ್ತನು ರಾಜಾದಿ ರಾಜನು ಆಗಿದ್ದಾನೆ. There is no God like him. ಆತನಂತೆ ಬೇರೆ ಯಾವ ದೇವರು ಇಲ್ಲ. What is that given there? ಅಲ್ಲಿ ಕೊಡಲ್ಪಟ್ಟಿರುವುದೇನು? Because the end of a Christian life is not death, beloved. ಪ್ರಿಯರೇ, ಕ್ರೈಸ್ತರ ಜೀವನದ ಅಂತ್ಯ ಮರಣವಲ್ಲ. If you believe the Lord Jesus, ನೀವು ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ನಂಬಿದರೆ, who suffered for you and for me, ನಿನಗೋಸ್ಕರವಾಗಿ ನನಗೋಸ್ಕರವಾಗಿ ಆ ಒಂದು ಸಂಕಷ್ಟ ವೇದನೆಯನ್ನು ಅನುಭವಿಸಿದಂತಹ ಕರ್ತನು, glory is our end. ಮಹಿಮೆಯೇ ನಮಗಿರುವಂತ ಅಂತ್ಯ. The eternal glory of the Lord is our end. ನಮ್ಮ ದೇವರ ನಿತ್ಯವಾದ ಮಹಿಮೆಯೇ ನಮಗಿರುವ ಅಂತ್ಯ. What did that thief on the cross cried? ಕಲ್ವಾರು ಶಿಲುಬೆಯ ಮೇಲಿದ್ದ ಕಳ್ಳನು ಕೂಗಿಕೊಂಡದ್ದೇನು? Lord Jesus, ಕರ್ತನಾಗಿರುವ ಯೇಸುವೇ, remember me in thy kingdom. ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು What ನೆನೆಸಿಕೋ. did the Lord reply to him? ಕರ್ತನವರು ಏನು ಉತ್ತರ ಕೊಟ್ಟನು? Today thou shalt be with me in the paradise. ಇನ್ನೇ ಈ ದಿನವೇ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವಿ. He was taken into the glory. ಆತನು ಮಹಿಮೆಗೆ ಕೊಂಡೊಯ್ಯಲ್ಪಟ್ಟನು. What did the disciples see on the Mount of ಆ Transfiguration? ಒಂದು ರೂಪಾಂತರ ಬೆಟ್ಟದಲ್ಲಿ ಶಿಷ್ಯರು ಏನನ್ನ ನೋಡಿದರು? The glorious person of the Lord Jesus. ಕರ್ತನಾಗಿರುವ ಯೇಸು ಕ್ರಿಸ್ತನೆಂಬ ಮಹಿಮೆಯ ವ್ಯಕ್ತಿಯನ್ನು ನೋಡಿದರು. What did Moses desire? ಮೋಶೆಯ ಆಶೆ
ಕೇಳಬೇಕಾಗಿತ್ತು. Lord, show me your glimpses of glory. ದೇವರ ನಿನ್ನ ಮಹಿಮೆಯ ತುಣುಕನ್ನ ತೋರಿಸು. And that sufficeth me. ಅದೊಡವಾಗೋದನ್ನು ಯಾವಾಗಲೂ ಕೂಡ ಆ ಒಂದು ಹಂಬಲಕ್ಕೆಯನ್ನು ಉಂಟು ಮಾಡುತ್ತದೆ. Every one of them we see longing for that glory. ಪ್ರತಿಯೊಬ್ಬೊಬ್ಬರು ಕೂಡ ಆ ಒಂದು ಮಹಿಮೆಗೋಸ್ಕರವಾಗಿ ಹಂಬಲಿಸುತ್ತಲೇ ಇದ್ದರು. If you believe in the Lord Jesus, ನೀನು ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ನಂಬಿದರೆ, God is longing to see this truth in your life. ಕರ್ತನು ತಾನೇ ಈ ಸತ್ಯಗಳನ್ನು ನನ್ನ ಜೀವಿತದಲ್ಲಿ ಕಾಣಬೇಕೆಂದು ಬಯಸುತ್ತಾನೆ. That you can be brought into this experience of the glory of the Lord Jesus. ನೀನು ಕರ್ತನಾಗಿರುವ ಯೇಸು ಕ್ರಿಸ್ತನ ಮಹಿಮೆಗೆ ತರಲ್ಪಡುತ್ತಿ. I wish each of this place we could visit each one. ನಾವು ಪ್ರತಿಯೊಬ್ಬೊಬ್ಬರು ಕೂಡ ನಾವು ಈ ಪ್ರತಿಯೊಂದು ಸ್ಥಳವನ್ನು ನಾವು ಸಂಧಿಸಬಹುದು. And see the beautiful things that are mentioned for a child of God and not for everybody. ದೇವರ ಮಗುವಿಗೋಸ್ಕರವಾಗಿಯೇ ಬರೆಯಲ್ಪಟ್ಟಂತ ಸಂಗತಿ ನೋಡಬಹುದು, ಎಲ್ಲರಿಗೋಸ್ಕರ ಅಲ್ಲ. So in these days that we are looking into these words, ನಾವು ಈ ದಿವಸಗಳಲ್ಲಿ ಈ ಮಾತುಗಳನ್ನು ನೋಡುತ್ತಾ ಇರುವ ಹಾಗೆ, do you want to be a joyful Christian? ನೀನು ಉಲ್ಲಾಸಭರಿತ ಕ್ರೈಸ್ತನಾಗಿರಲು ಬಯಸುತ್ತೀಯಾ? Remember, he said, this is the day that the Lord has made. ಆತನು ಹೇಳಿದನು, ಜ್ಞಾಪಕ ಮಾಡಿಕೊ, ಈ ದಿನವು ಯೆಹೋವನಿಂದಲೇ ಉಂಟಾದದ್ದು. We will rejoice and be glad in it. ನಾವು ಉಲ್ಲಾಸದಿಂದ ಆನಂದಿಸೋಣ. The true joy of salvation comes from the Lord. ನಿಜವಾದಂತ ರಕ್ಷಣೆ ಮತ್ತು ರಕ್ಷಣೆಯ ಆನಂದ ಕರ್ತನಿಂದಲೇ ಬರುವಂತದ್ದಾಗಿದೆ. Jehovah is also longing to see that restoration in your life. ಯೆಹೋವನು ಕೂಡ ನಿಮ್ಮ ಜೀವಿತದಲ್ಲಿ ಆ ರಕ್ಷಣೆಯ ಪುನಃಸ್ಥಾಪನೆಯಾಗುವುದನ್ನು ನೋಡಲು ಬಯಸುತ್ತಾನೆ. It's possible only if you and I come like he came to his father. ಆತನು ತನ್ನ ತಂದೆಯ ಬಳಿಗೆ ಬಂದ ಹಾಗೆ ನಾನು ಮತ್ತು ನೀವು ಆತನ ಬಳಿಗೆ ಬಂದಾಗ ಮಾತ್ರ ಸಾಧ್ಯವಾಗುತ್ತದೆ. You surrender your life to him. ನಿಮ್ಮ ಜೀವಿತವನ್ನ ಆತನಿಗೆ ಶರಣಾಗತಿ ಮಾಡಿದರೆ, You really know what the Lord has done for you. ಕರ್ತನಿಗೋಸ್ಕರವಾಗಿ ಏನು ಮಾಡಿದ್ದಾನೆ ಎಂಬುದನ್ನು ನೀನು ತಿಳಿದುಕೊಂಡಾಗ ಮಾತ್ರವೇ. And if you give away all that is of the worldly and make friendship with God, ಲೌಕಿಕವಾದ ಎಲ್ಲವನ್ನ ಬಿಟ್ಟು ಬಿಟ್ಟವರಾಗಿ ಕರ್ತನೊಂದಿಗೆ ನೀವು ಆ ಸ್ನೇಹತ್ವವನ್ನ ಮಾಡಿಕೊಂಡಾಗ ಮಾತ್ರವೇ you will have the joy of salvation. ನೀವು ರಕ್ಷಣೆಯ ಆನಂದವನ್ನ ಹೊಂದಿರುತ್ತೀರಿ. You will have joy in your family. ನಿನ್ನ ಕುಟುಂಬದಲ್ಲಿ ಸಂತೋಷವನ್ನ ಹೊಂದಿರುತ್ತೀರಿ. You will be a person who will be passing on joy to others. ಆ ಸಂತೋಷವನ್ನ ಬೇರೆಯವರಿಗೂ ಕೂಡ ಹಂಚಿಕೊಡುವಂತ ವ್ಯಕ್ತಿಗಳು ನೀವಾಗಿರುತ್ತೀರಿ. And then you will be able to sing this chorus with a meaning. ಆಗ ನೀವು ಅರ್ಥಗರ್ಭಿತವಾಗಿ ಈ ಕೋರಸ್ ಅನ್ನು ಹಾಡಲಿಕ್ಕೆ ಸಾಧ್ಯವಾಗುತ್ತದೆ. This is the day, this is the day that the Lord has made, that the Lord has made. We will rejoice, we will rejoice and be glad in it, and be glad in it. For this is the day that the Lord has made. We will rejoice and be glad in it. This is the day, this is the day that the Lord has made. What a day the Lord has made. ಕರ್ತನು ಎಂತಹ ಅದ್ಭುತ ದಿನವನ್ನ ಮಾಡಿದ್ದಾನೆ. This will be yours, brother. ಇದು ನಿನ್ನ ದಿನವಾಗಿತ್ತು ಸಹೋದರನೇ. Yes, sister, this will be yours. ಪ್ರಿಯ ಸಹೋದರ, ನಿನ್ನದು ಆಗಿರುತ್ತದೆ. If you know the Lord Jesus Christ, ಕರ್ತನಾಗಿರುವ ಯೇಸು ಕ್ರಿಸ್ತನ ನೀವು as your ಬಲ್ಲವರಾದರೆ, personal Lord and your Savior, ಆತ ನಿಮ್ಮ ಜೀವನದ ಸ್ವಂತ ರಕ್ಷಕನು ಒಡೆಯನೆಂಬುದಾಗಿ if you really ತಿಳಿದುಕೊಂಡರೆ, honor him through your life, ನಿಮ್ಮ ಜೀವಿತದ ಮೂಲಕ ನೀವು ಆತನನ್ನು ಸನ್ಮಾನಿಸಿದರೆ, seeing all that he has done for us, ಆತ ನಮಗಾಗಿ ಮಾಡಿದ್ದೆಲ್ಲವನ್ನ ನೋಡುವುದರಿಂದ will you surrender your life to him? ನಿಮ್ಮ ಜೀವಿತವನ್ನ ಆತನಿಗೆ ಒಪ್ಪಿಸಿಕೊಡುತ್ತೀರೋ? Will you say, Lord, forgive me? ಕರ್ತನನ್ನ ನನ್ನ ಕ್ಷಮಿಸು ಎಂಬುದಾಗಿ ಹೇಳುತ್ತೀರೋ? I have taken things of God so casually. ನಾನು ದೇವರ ಕಾರ್ಯಗಳ ಬಹಳ ಸಾಮಾನ್ಯವಾಗಿ ತೆಗೆದುಕೊಂಡಿದ್ದೇನೆ. Henceforth I will be a serious child of God. ದೇವರ ಇಂದಿನಿಂದ ನಾನು ಗಂಭೀರ ಸ್ವಭಾವದ ಕ್ರೈಸ್ತನಾಗಿರುತ್ತೇನೆ. I will read the word of God. ನಾನು ದೇವರ ದಿನವಾಕ್ಯವನ್ನು ಓದುತ್ತೇನೆ. I will have my quiet time. ನಾನು ಧ್ಯಾನ ಸಮಯವನ್ನು ಹೊಂದುತ್ತೇನೆ. I will be an obedient boy or girl in my house. ನನ್ನ ಮನೆಯಲ್ಲಿ ನಾನು ವಿಧೇಯತೆಯುಳ್ಳಂತ ಹುಡುಗನು ಹುಡುಗಿ I ಆಗಿರುತ್ತೇನೆ. will grow in my spiritual life. ನಾನು ನನ್ನ ಆತ್ಮಿಕ ಜೀವಿತದಲ್ಲಿ ಬೆಳೆಯುತ್ತೇನೆ. And I will live a life which is vibrant in my local assembly. ನನ್ನ ಸ್ಥಳೀಯ ಸಭೆಯಲ್ಲಿ ಪ್ರಜ್ವಲಿಸುವಂತ ಜೀವಿತವನ್ನು ನಾನು ಜೀವಿಸುತ್ತೇನೆ. This all can be possible. ಇವೆಲ್ಲವೂ ಕೂಡ ಸಾಧ್ಯವಾಗುತ್ತದೆ. You remember these 5 days that we talked about. ನಾವು ಮಾತನಾಡುವಂತ ಈ 5 ದಿನಗಳನ್ನ ನೀವು ಜ್ಞಾಪಕದಲ್ಲಿಟ್ಟುಕೊಂಡಾಗ ಮಾತ್ರ ಸಾಧ್ಯ. As far as I am concerned, ನನ್ನ ಆ ಅನುಭವಕ್ಕೆ ಬಂದ ಹಾಗೆ I will say not to go to home today. ನಾನು ಹೇಳಿದ್ರೆ ಮನೆಗೆ ಹೋಗುವುದು ಬೇಡ. We have the 6th day this evening. ಈ ಸಾಯಂಕಾಲ ನಮಗೆ 6ನೇ ದಿನ ಇದೆ. God willing, tomorrow morning the 7th day. ದೇವರ ಚಿತ್ತವಾದರೆ ನಾಳೆ ಬೆಳಿಗ್ಗೆ 7ನೇ ದಿನ. And also when in the closing message we will have the 8th day. ನಾವು ಕೊನೆಯ ಸಂದೇಶದ ಸಮಯದಲ್ಲಿ 8ನೇ ದಿನ. It's my prayer to the Lord. ನನ್ನ ಕರ್ತನಿಗೆ ನನ್ನ ಪ್ರಾರ್ಥನೆ ಇದಾಗಿದೆ. The studies of the scripture will be a blessing for you. ಈ ದೇವರ ವಾಕ್ಯದ ಧ್ಯಾನ
ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವಾಗಿರಬೇಕೆನ್ನುವುದೇ. This may sometimes appear little too much for you. ಕೆಲವು ಸಾರಿ ನಿಮಗೆ ತುಂಬಾ ಹೆಚ್ಚಾಯಿತೆಂಬುದಾಗಿ ಅನ್ನಿಸಬಹುದು. But I trust in the help of the Spirit of God. ಆದ್ರೆ ದೇವರಾತ್ಮನ ಸಹಾಯದಿಂದ ನಾನು ಭರವಸೆಯುಳ್ಳವನಾಗಿರುತ್ತೇನೆ. He will help you to understand this. ಅದು ನಿಮ್ಮನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತದೆ. Write it on your heart. ನಿಮ್ಮ ಹೃದಯದ ಮೇಲೆ ಬರೆಯುತ್ತದೆ. And live a Christian life which is truly God honoring. ಅದರ ಮೂಲಕವಾಗಿ ನಿಜ ಕ್ರೈಸ್ತ ಜೀವಿತವನ್ನ ಅಂದ್ರೆ ದೇವರನ್ನ ಸನ್ಮಾನಿಸುವಂತ ಜೀವಿತವನ್ನ ಜೀವಿಸುವಂತಾಗಲಿ. May the good Lord bless each one of you. ಕರ್ತನು ನಿಜ ಒಳ್ಳೆಯ ಕರ್ತನು ತಾನು ಒಬ್ಬೊಬ್ಬರನ್ನು ಕೂಡ ಆಶೀರ್ವದಿಸಲಿ. Shall we close our eyes? ನಮ್ಮ ಕಣ್ಣುಗಳನ್ನು ಮುಚ್ಚೋಣವೇ? 1 minute silent. 1 ನಿಮಿಷ ಮೌನವಾಗಿರೋಣ. What a great God we have. ನಾವು ಎಂತಹ ಮಹಾನ್ನತ ದೇವರನ್ನ ಹೊಂದಿದ್ದೇವೆ. What a great Savior we have. ನಾವೆಂತ ಶ್ರೇಷ್ಠ ರಕ್ಷಕರನ್ನ ಹೊಂದಿದ್ದೇವೆ. Is He your Lord? ಆತನು ನಿಮ್ಮ ಕರ್ತನಾಗಿದ್ದಾನೋ? Is He your Savior? ಆತನು ನಿಮ್ಮ ಒಡೆಯನು ರಕ್ಷಕನು ಆಗಿದ್ದಾನೋ? Are you honoring Him? ನೀವು ಆತನನ್ನ ಸನ್ಮಾನಿಸುತ್ತಿದ್ದೀರೋ? Are you obeying Him? ಆತನಿಗೆ ವಿಧೇಯರಾಗಿದ್ದೀರೋ? Are you born again? ನೀವು ಹೊಸದಾಗಿ ಹುಟ್ಟಿದ್ದೀರೋ? Are you baptized? ದೀಕ್ಷಾಸ್ಥಾನ ಹೊಂದಿದ್ದೀರೋ? ದೀಕ್ಷಾಸ್ಥಾನ ಹೊಂದಿದ್ದೀರೋ? Are you in the fellowship with the local assembly? ಸ್ಥಳೀಯ ಸಭೆಯ ಅನ್ಯೋನ್ಯತೆಯಲ್ಲಿದ್ದೀರೋ? May the Lord help you to make this decision in your life. ಕರ್ತನು ತಾನು ನಿಮ್ಮ ಜೀವನದಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಸಹಾಯ ಮಾಡಲಿ. Father God, we want to thank you for this day. ತಂದೆಯಾಗಿರುವ ದೇವರೇ, ಈ ದಿವಸಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. This is the day that the Lord has made. ಈ ದಿನವು ಕರ್ತನು ತಾನು ನೇಮಿಸಿದ ದಿನ. Oh, what a day it was. ದೇವರ ಎಂತಹ ಅದ್ಭುತ ದಿನ ಇದು. Day of Gethsemane. ಗೆತ್ಸೆಮನೆಯ ದಿನ. Day of Gabbatha. ಗಬ್ಬತಾ ದಿನ. Day of Golgotha. ಗೊಲ್ಗೊತಾದ ದಿವಸ. Was not easy for you, Lord. ಅದು ನಿನಗೆ ಸುಲಭವಾಗಿರಲಿಲ್ಲ But you ಕರ್ತನೇ. went through all that. ಆದ್ರೆ ಅದೆಲ್ಲವುಗಳನ್ನ ನೀವು ಹಾದು ಹೋಗಿದ್ದಿ. But what a day of glory. ಈ ಮಹಿಮೆಯ ದಿನ ಎಂತ ಶ್ರೇಷ್ಠ Sitting ದಿನವಾಗಿರುತ್ತದೆ. exalted at the right hand of majesty. ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡವನಾಗಿ ಮಹಿಮೆಯನ್ನ ಹೊಂದುತ್ತಾ ಇರುವಾತನು. Thank you for interceding for us from there, O Lord. ದೇವರೇ, ಅಲ್ಲಿಂದಲೇ ನಮಗೋಸ್ಕರವಾಗಿ ಮಧ್ಯಸ್ಥಿಕೆಯ ಪ್ರಾರ್ಥನೆ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. We thank you because death is not our destination. ದೇವರೇ, ಮರಣವು ನಮ್ಮ ಅಂತ್ಯದ ವಿಧಿ ಅಲ್ಲ ಅನ್ನುವುದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. Glory is our destination. ನಮ್ಮ ಅಂತ್ಯದ ಗುರಿ ಮಹಿಮೆಯೇ ಆಗಿದೆ. Lord, let it be true with everyone sitting in this hall. ಕರ್ತನೆ, ಈ ಒಂದು ಸಭಾಂಗಣದಲ್ಲಿ ಕುಳಿತಿರುವಂತಹ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಕೂಡ We love you, Lord. ಅದೇ ಸತ್ಯವಾಗಿರಲಿ. ಕರ್ತನೆ, ನಾವು ನಿನ್ನನ್ನು ಪ್ರೀತಿ ಮಾಡುತ್ತೇವೆ. We love you, we honor you, we respect you, Lord. ನಾವು ನಿನ್ನನ್ನು ಪ್ರೀತಿಸುತ್ತೇವೆ, ಗೌರವಿಸುತ್ತೇವೆ, ಸನ್ಮಾನಿಸುತ್ತೇವೆ. We ಕರ್ತನೆ, thank you for your word. ನಿನ್ನ ವಾಕ್ಯಗಳಿಗಾಗಿ ನಾವು ನಿನಗೆ ವಂದನೆ As your ಹೇಳುತ್ತೇವೆ. heart was ಕರ್ತನೆ, full of songs and praises, let our heart and life be full of songs and praises. ನಿನ್ನ ಹೃದಯವು ಕೀರ್ತನೆಗಳಿಂದಲೂ ಹಾಡುಗಳಿಂದಲೂ ತುಂಬಿಕೊಂಡಿದ್ದ ಹಾಗೆಯೇ ನಮ್ಮ ಹೃದಯಗಳು ಕೂಡ ಕೀರ್ತನೆಗಳಿಂದಲೂ ಹಾಡುಗಳಿಂದಲೂ ತುಂಬಿರಲಿ. We ask and pray in the name of our Lord and our Savior, Jesus Christ. ನಮ್ಮ ಕರ್ತನು ರಕ್ಷಕನು ಒಡೆಯನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.